ರೈಟ್ ಸುಜನ್ನು ನೋಟ ಗುಲ್ಕನ್ನು ಮಾತು ಜಾಮೂನು ಅಂಗೈಯಲ್ಲಿ ತೋರಿಸ್ತಾನೆ ಮೋನು ಗಿರ್ಜಮನ್ ಸನ್ನು ನಿಮ್ಗೆಲ್ಲ ಸಿಕ್ಕಾಪಟ್ಟೆ ಫನ್ನು ನೀವು ನೋಡ್ತಾ ಇದ್ರ ಚೋಡ ಚಾಂಪಿಯನ್. ವೀಕ್ಷಕರೇ, ಕ್ರಿಕೆಟ್ ಅಂತ ಹೇಳಿದ್ರೆ ನಮ್ಮ ಸಚಿನ್ ಚಾಂಪಿಯನ್, ಇಂಡಿಯಾ ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ ಚಾಂಪಿಯನ್. ಪ್ರತಿಯೊಬ್ಬ ತಾಯಿಗೆ ಅವರ ಮಗು ಯಾವತ್ತಿದ್ರೂ ಚಾಂಪಿಯನ್. ಆದ್ರೆ ಚಾಂಪಿಯನ್ಸ್ ಅಲ್ಲಿ ಚಾಂಪಿಯನ್ ಬರೋದು ನಮ್ಮ ಛೋಟಾ ಚಾಂಪಿಯನ್ ಅಲ್ಲಿ ಮಾತ್ರ. ತಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ, ಹಾಗೆ ನಮ್ಮ ಚಾಂಪಿಯನ್ಸ್ ಅಲ್ಲಿ ಬಂದಿರುವಂತಹ ನಮ್ಮ ಆಡಿಯನ್ಸ್ಗೆ ಸ್ವಾಗತವನ್ನ ಕೋರ್ತಾ ಈ ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಜ್ಞಾಪಕ ಶಕ್ತಿ ಹೆಚ್ಚಿಸಲು ಆರ್ವಿನ್ ಮೊಮೆಂಟೋ ಅರ್ಪಿಸುವ ಚೋಟಾ ಚಾಂಪಿಯನ್ ಚಿಕ್ಕವ್ರ ಮಸ್ತಿ ದೊಡ್ಡವ್ರ ಕುಸ್ತಿ ಪವರ್ಡ್ ಬೈ ಮಂಕಿ 555 ಪ್ರೀಮಿಯಂ. ಓಕೆ, ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಮಕ್ಕಳಿಗೆ ತುಂಬಾ ಪ್ರೆಷರ್ ಹಾಕೋದು ಇವಾಗಿನ ಹೊಸ ಲೈಫ್ ಸ್ಟೈಲ್ ಆಗೋಗಿದೆ. ಯಾಕೆಂದ್ರೆ ಯಾರಾದ್ರೂ ಫಸ್ಟ್ ರ್ಯಾಂಕ್ ಬಂದ್ರೆ ನನ್ನ ಮಗ ಸೆಕೆಂಡ್ ರ್ಯಾಂಕ್, ನೀನ್ ಚೆನ್ನಾಗಿ ಓದ್ಬೇಕು, ನೀನ್ ಚೆನ್ನಾಗಿ ಓದ್ಬೇಕು, ನೀನ್ ಅವನ್ ತರ ಆಗ್ಬೇಕು, ನೀನ್ ಇವನ್ ತರ ಆಗ್ಬೇಕು ಅಂತ ಎಕ್ಸಾಂಪಲ್ಸ್ ಕೊಡ್ತೀವಿ. ನಮ್ಮ ಚೋಟಾ ಚಾಂಪಿಯನ್ಸ್ ಅಲ್ಲೂ ಅಷ್ಟೇ, ಬಂದ ಮಕ್ಕಳು ಎಂಜಾಯ್ ಮಾಡ್ಬೇಕು, ಇದನ್ನ ಮಾಡ್ಲೇಬೇಕು ಅಂತ ಯಾರಿಗೂ ಫೋರ್ಸ್ ಮಾಡಲ್ಲ. ಸೊ ಇವಾಗ ನಿಮಗೆ ನನ್ನ ಮಾತನ್ನ ಕೇಳುವಂತ ಫೋರ್ಸ್ ಬೇಡ, ಮೊದಲನೇ ಚೋಟಾ ಚಾಂಪಿಯನ್ ನ ಇನ್ವೈಟ್ ಮಾಡ್ಬಿಡೋಣ. ಇವತ್ತಿನ ಸಂಚಿಕೆಯ ಮೊದಲನೇ ಚೋಟಾ ಚಾಂಪಿಯನ್, ಪ್ಲೀಸ್ ವೆಲ್ಕಮ್ ಆಯುಷ್. ಸಿಕ್ಕಾಪಟ್ಟೆ ಎನರ್ಜಿ ಇರೋ ಇವನು 3 ಲೋಕನು 3 ಬಾರಿ ಸುತ್ತಿ 4ನೇ ರೌಂಡ್ಗೂ ರೆಡಿ ಆಗ್ತಾನೆ. ಕುಣಿಯಕ್ ಶುರು ಮಾಡಿದ್ರೆ ಮೈಕಲ್ ಜಾಕ್ಸನ್ ಪಕ್ಕದಲ್ಲಿರೋ ಜೊತೆ ಫುಲ್ ಆಕ್ಷನ್. ಹೆಸರು ಆಯುಷ್ಮಾನ್. ಪ್ಲೀಸ್ ವೆಲ್ಕಮ್ ಮಮ್ಮಿ ಡ್ಯಾಡಿ ಅನಿಲ್ ಅಂಡ್ ಶ್ವೇತಾ. Choosing your battle, pick yourself up and dust yourself off and back in the saddle. You're on the front line, everyone's watching. You know it's serious, we're getting closer, this isn't over. The pressure's on, you feel it, but you got it all, believe it. ನೀವು ಅವನಿಗೆ ಈ ತರ ಎಲ್ಲ ಹೇರ್ ಸ್ಟೈಲ್ ಮಾಡಿ ಕರ್ಕೊಂಬಂದ್ರೆ ಪಾಪ ಅವನ್ ಏನ್ ಮಾಡ್ತಾನೆ? ಇದು ಬ್ರೆಜಿಲ್ ಸ್ಟೈಲ್. ಇದು ನನಗೆ ಸುಮ್ನೆ ರೀಪ, ನೀವು ಒಳ್ಳೆ ಇದೆಲ್ಲ ಮಾಡಿ ಸುಮ್ನೆ ರೀ. ಇಲ್ಲ ಹಾಕೊಳ್ಳೇಬೇಕು. It's time for Africa. ಸಮಾಧಾನನಾ? ತುಂಬಾ ತುಂಬಾ ಖುಷಿ ಆಯ್ತಾ ಕೆಲಸ ಮಾಡಿದ್ರೆ? ಸರಿ. ಮಗನ ಬಗ್ಗೆ ಒಂದು ಸ್ಪೆಷಲ್ ಕ್ವಾಲಿಟಿ ಅನ್ನೋದು ತುಂಬಾ ಆಕ್ಟಿವ್, ಹೈಪರ್ ಆಕ್ಟಿವ್. ನಮ್ಮ ಇಬ್ಬರು ಎನರ್ಜಿ ಸೇರಿನೂ ಅವನಿಗೂ ಈಕ್ವಲ್ ಮಾಡಕ್ ಆಗಲ್ಲ. ಸೊ ಇಬ್ರು ಸುಸ್ತಾಗಿ ಹೋಗ್ಬಿಡ್ತೀವಿ, ಯಾರು ಇರಲ್ಲ. ಹಾಗಾಗಿ ಅವನು ಸ್ವಲ್ಪ ಅವಾಗ ಸೈಲೆಂಟ್ ಆಗ್ತಾನೆ. ಓಕೆ ಓಕೆ, ತಾವಿಬ್ರು ಇಲ್ಲಿಗೆ ಬಂದಿದ್ದೀರಾ ನಿಮ್ಮ ಮಗನ ಜೊತೆ ಆಟ ಆಡೋದಕ್ಕೆ. ಆಕ್ಷಿ ಬಂದಿಲ್ಲ, ಆಕ್ಷಿ ಬಂದ್ಬಿಡ್ತು. ಓಕೆ, ಈಗ ಮೊದಲನೇ ಸುತ್ತು ಜಿ ಲೇ ಬಿ ಅಂದ್ರೆ ಜೆಂಟಲ್ಮೆನ್ ಲೇಡಿ ಅಂಡ್ ಬೇಬಿ. ಇದರಲ್ಲಿ ಒಬ್ರು ಇಲ್ಲಿರ್ಬೇಕು, ಒಬ್ರು ಆಟದ ಮನೆಗೆ ಹೋಗ್ಬೇಕು. ಯಾರು ಇಲ್ಲಿರ್ತೀರಾ, ಯಾರು ಆಟದ ಮನೆಗೆ ಹೋಗ್ತೀರಾ? ನಾನು ಇರ್ತೀನಿ, ನೀವು ಆಟದ ಮನೆಗೆ ಹೋಗ್ತೀರಾ. ಓಕೆನಾ? ಓಕೆ, ಒಂದು ಜೋಶನ್ ಹೇಳಿ ಎಸ್ ಅಂತ. ಇರಿ ಒಂದ್ ನಿಮಿಷ, ನೀವು ಹೇಳಿ. ಇಷ್ಟೇ ಇಷ್ಟೇ ಎಸ್ ಹೇಳುತ್ತೀನಿ. ಎಸ್ ನೋಡು ವಾಡದ ಸಾಬಾಷ್. ಓಕೆ, ನಿಮ್ಮ ಮಗನ ಕರ್ಕೊಂಡು ನೀವು ಆಟದ ಮನೆಗೆ ಹೋಗಿ, ನೀವು ಇಲ್ಲಿರಿ, ನಾನು ನಿಮಗೆ ಪ್ರಶ್ನೆನ ಕೇಳಿ. ಓಕೆ, ಆಲ್ ದ ಬೆಸ್ಟ್, ಬನ್ನಿ. ಥ್ಯಾಂಕ್ ಯು. ಸೊ ಮೊದಲನೇದಾಗಿ ನಿಮ್ಗೆ ಆಟದ ಮನೆ ತೋರಿಸ್ಬಿಡ್ತೀನಿ. ಆಟದ ಮನೆ ಪ್ಲೀಸ್. ಆಟದ ಮನೆಯಲ್ಲಿ ಬರೀ ಬಲೂನ್ಗಳು ತುಂಬಿಕೊಂಡಿದೆ. ಓಕೆ, ನಿಮ್ಮ ಮಗ ಅದನ್ನೆಲ್ಲ ಹೊಡೆದಾಕ್ತಾನೆ? ಇಷ್ಟ ಇದೆ ಅವನಿಗೆ. ಬಲೂನ್ ಇಷ್ಟ ಇದೆ, ಬಟ್ ಹೊಡಿತಾನೋ ಇಲ್ಲೋ ಗೊತ್ತಿಲ್ಲ. ಲೆಟ್ಸ್ ಟ್ರೈ. ಯು ಡೋಂಟ್ ಟ್ರೈ, ಯು ವಿಲ್ ಟ್ರೈ. ಓಕೆ, ನಿಮಗೆ ಕೇಳುವಂತ ಪ್ರಶ್ನೆ ಇದು. 1 ನಿಮಿಷದಲ್ಲಿ ನಿಮ್ಮ ಮಗು ಎಷ್ಟು ಬಲೂನ್ಗಳನ್ನ ಹೊಡೆಯಬಹುದು? 0 to 3, 4 to 7, 8 to 10, 10 or more. 4 to 7. 4 to 7. 1 ನಿಮಿಷದಲ್ಲಿ ಬರೀ 4 ರಿಂದ 7. ಇದರಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ. ಓಕೆ, 1 ನಿಮಿಷದಲ್ಲಿ ಎಷ್ಟು ಬಿಳಿ ಬಲೂನ್ಗಳನ್ನ ಮಾತ್ರ ಹೊಡಿತಾನೆ? ಓಕೆ, ಫೈನ್. ಓನ್ಲಿ ವೈಟ್. ಓನ್ಲಿ ವೈಟ್. ರೆಡ್ ಹೊಡೆದ್ರೆ ಕೌಂಟ್ ಆಗಲ್ಲ. 0 to 3. ಬರೀ 3. ಎಸ್. ಚಿಕ್ಕಪಟ್ಟೆ ಆಕ್ಟಿವ್ ಅಂದ್ರೆ ರೆಡ್ ಅವನಿಗೆ ತುಂಬಾ ಇಷ್ಟ. 3ಕ್ಕಿಂತ ಜಾಸ್ತಿ ವೈಟ್ ಹೊಡೆದ್ರೆ ಗಾನ್ ಕೇಸ್. ಓ, ಏನಪ್ಪ ಆಡಿಯನ್ಸ್ ಎಷ್ಟು ಹೊಡಿಬೋದಪ್ಪ? ಆಯ್ತು, ಓಕೆ. ವಿಲ್ ಗೋ ವಿತ್ ಆಡಿಯನ್ಸ್. ವಿಲ್ ಗೋ ವಿತ್ ಆಡಿಯನ್ಸ್. ಗೋ ವಿತ್ ಆಡಿಯನ್ಸ್. ಗೋ 4 to 7. ಎಸ್. ಓಕೆ, ಬಜರ್ ಅನ್ನ ಫ್ರೀಸ್ ಮಾಡಿದ್ಮೇಲೆ ಚೇಂಜ್ ಮಾಡೋದಕ್ಕಾಗಲ್ಲ. ಲಾಸ್ಟ್ ಆನ್ಸರ್. ಎಸ್, 4 to 7. 4 to 7. ಬಜರ್ ರೆಡಿ? ಎಸ್. 1 2 3 ಬಜರ್. ಓಕೆ, 4 to 7 ನ ಬ್ಲಾಕ್ ಮಾಡಾಗಿದೆ. ಬಂದು ಫಸ್ಟ್ ಬಲೂನ್ ಬ್ಲಾಸ್ಟ್ ಮಾಡಿದ ತಕ್ಷಣ 60 seconds ಟೈಮ್ ಸ್ಟಾರ್ಟ್ ಆಗುತ್ತೆ. ಓಕೆ, ಆಲ್ ದ ವೆರಿ ಬೆಸ್ಟ್. ಗೆದ್ರೆ 5,000 ರೂಪಾಯಿಗಳು. ಮೊದಲನೇ ಸುತ್ತು ಜಿಲ್ಲೆಬಿ. ಆಲ್ ದ ವೆರಿ ಬೆಸ್ಟ್. ಆಟದ ಮನೆ ತರ್ಚಿಪ್ಪ. ಹೊಡಿ ಸಲ ಬಾಲ್ ಎಲ್ಲ ಹೊಡಿ. ವೈಟ್ ಬಾಲ್.
ಸ್ಟಾರ್ಟ್ ಆಯ್ತು. ವೈಟ್ ಹೊಡೆದಿದ್ದಾನೆ. ಒಂದು ಎರಡು ವೈಟ್ ಹೊಡಿಸೋಣ ವೈಟ್ ಮೂವತ್ತು ಸೆಕೆಂಡ್ ಆಗಿದೆ. ಮೂರಾಗಿದೆ. ಐದಾಗಿದೆ. ಐದಾಗಿದೆ. ಲಾಸ್ಟ್ 15 ಸೆಕೆಂಡ್ಸ್. 6. ಇನ್ನೊಂದು ಜಾಸ್ತಿ ಹೊಡೆದ್ರೆ ಹೋಯ್ತು. 10, 9, 8, 7, 6, 5, 4, 3, 2, 1. ಶಭಾಷ್. ಕೊಟ್ಟಿರಲಿ. ಅನಿಲ್, ನಿಮ್ಮ ಮಗ 5,000 ರೂಪಾಯಿ ಗೆದ್ದ. ಆಟದ ಮನೇಲಿ ಏನ್ ಮಾಡ್ತೀರ ನೋಡೋಣ. ಆಟದ ಮನೆ ಎಲ್ಲ ಮುಗಿಸಿದಾನೆ ಆಲ್ಮೋಸ್ಟ್. ಸಿಕ್ಕಿದೆ ಚಾನ್ಸ್ ಬಿಡ್ತಾನ ಅವನು. ವೆರಿ ಗುಡ್. ಶ್ವೇತಾ, ಹೆಂಗಿದ್ದೀರಾ? ಹೇಳಿ. ಚೆನ್ನಾಗಿದ್ದೀರಾ? ಹೌದು. 1 ನಿಮಿಷದಲ್ಲಿ ಎಷ್ಟು ವೈಟ್ ಬಾಲ್ ಹೊಡಿತಾನೆ ಅಂತ ಕೇಳಿದೆ. ಎಷ್ಟು ಹೇಳಿದ್ರು? ಇವರು 7 to 11 ಅಂತ ಅಂದ್ಬಿಟ್ರು. ಆದ್ರೆ ಹೊಡೆದಿದ್ದು ಬರೀ 6. ಬೇಕಿತ್ತಾ? ಹೊಡೆಯೋದು ಗೊತ್ತಿತ್ತಲ್ಲ ನಿಮ್ಗೆ? ಗೊತ್ತು ತಾನೆ. ಇನ್ನೂ ಹೊಡಿತಾನೆ ಇದ್ದಾನ ಅವನು. ಇನ್ನೂ ಹೊಡಿ. ಅದೇ 4 ಹೇಳಿದ್ನಲ್ಲ. to 6 ಅಂತ ಹೇಳಿ ಕರೆಕ್ಟ್ ಆಗಿ 6 ಹೊಡಿಸಿದೀರಾ. ಕಂಗ್ರಾಚುಲೇಷನ್. 5,000 ರೂಪಾಯಿ ಗೆದ್ದಿದ್ದೀರಾ. ಲವ್ಲಿ. ಮುಂದಿನ ಸುತ್ತಿನಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ರೆಸ್ಟ್ ತಗೊಳ್ಳಿ. ಓಕೆ, Thanks. ಒಂದು 100 ಬಲ್ಲೂನ್ ಇಟ್ಟಿದ್ದೀವಿ, ಊದ್ತಾ ಇರಿ. ನೆಕ್ಸ್ಟ್ ಬರ್ತಾ ಇರುವಂತ ಚೋಟಾ ಚಾಂಪಿಯನ್, ಪ್ಲೀಸ್ ವೆಲ್ಕಮ್ ತೃಪ್ತಿ. ಹಂಚಿ ಉಂಡವರಿಗೆ ಹಸಿವಿಲ್ಲ ಅಂತಾಳೆ. ಮುಂಚೆನೆ ಎಲ್ಲಾ ತಿಂದು ಮಿಕ್ಕದನ್ನ ಶೇರ್ ಮಾಡ್ತಾಳೆ. ಅಣ್ಣನ ದಿನಚರಿಯ ಜೆರಾಕ್ಸ್ ಕಾಪಿ. ಅಣ್ಣ ಹಲ್ಲುಜ್ಜಿದ್ರೆ ಇವಳು ಉಜ್ತಾಳೆ. ಅಣ್ಣ ಶರ್ಟ್ ಹಾಕೋತಾನೆ ಅಂತ ಇವಳು ಶರ್ಟ್ ಹಾಕೋತಾಳೆ. ಹೆಸರು ತೃಪ್ತಿ. ಪ್ಲೀಸ್ ವೆಲ್ಕಮ್ ಸೋಮಶೇಖರ್ ಅಂಡ್ ಪ್ರಿಯಾಂಕಾ. ಎಂದು ತಳಿಸುತ್ತ ಈ ನನ್ನ ಕರದೋಳ್ ಮೆರೆವ ಈ ನನ್ನ ಕಥೆಯ ಠಾಂಕಾರಕ್ಕೆ ಕೊಲ್ಲಿದರ ಬಲಾಢ್ಯರಲ್ಲೇ ಉಜ್ಜಲ್ಲೆಂದಿತ್ತು. ನನ್ನ ಸಿಂಹ ಗರ್ಜನೆಯನ್ನು ಕೇಳಿ ಖಗವೃಂದವೆಲ್ಲ ಗೂಡು ಸೇರಿತು. ಆತಳ ವಿತಳ ಸುತಳ ಪಾತಾಳ ಲೋಕವೆಲ್ಲ ತಲ್ಲಣಿಸಿ ಹೋಯಿತು. ನನ್ನಂತ ವೀರಾದಿ ವೀರ ಶೂರ ಧೀರ ಗಂಭೀರನಿಗೆ ಡೈಲಾಗ್ ಮರ್ತೋಯ್ತು. ಹೊಡೆದ್ರು. ಇದು ಚೋಟಾ ಚಾಂಪಿಯನ್. ನಾನು ಸ್ಟೇಜ್ ಅನ್ಕೊಂಡ್ಬಿಟ್ಟಿದೆ. ಸ್ಟೇಜ್ ಇದು ಚೋಟಾ ಚಾಂಪಿಯನ್ ಸ್ಟೇಜ್. ನಾಟಕ ಸ್ಟೇಜ್ ಅನ್ಕೊಂಡ್ಬಿಟ್ಟೆ. ಜನ ನೋಡಿದ ಯಾವ ನಾಟಕದಿದ್ದು? ಮಾಡರ್ನ್ ಶ್ರೀಕೃಷ್ಣ ಸಂಧಾನ ನಾಟಕದಿದ್ದು. ನಾವು ಯಂಗ್ಸ್ಟರ್ಸ್ ಎಲ್ಲ ಸೇರ್ಕೊಂಡೊಂದು ಅವಿರತ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದೀವಿ, NGO ಅದು. ಓಕೆ. ಈ ನಾಟಕ ಮಾಡಿ ಈ ನಾಟಕದಲ್ಲಿ ಬಂದಿರೋ ರೆವಿನ್ಯೂಲಿ ಮಕ್ಳಿಗೆಲ್ಲ ಸ್ಕೂಲ್ ಬುಕ್ಸ್, ಬ್ಯಾಗ್ಸ್, ಬೇರೆ ಹಳ್ಳಿಗಳಿಗೆಲ್ಲ ಹೋಗಿ ಯಾರಿಗೆ ನೀಡಿ ಪೀಪಲ್ ಇರ್ತಾರೋ ಅವ್ರಿಗೆಲ್ಲ ಡೊನೇಟ್ ಮಾಡ್ತಾ ಇದೀವಿ. ಈಗ ನಿಮ್ಮ ಮಗಳ ಬಗ್ಗೆ ಒಂದು ಸ್ಪೆಷಲ್ ಕ್ವಾಲಿಟಿ ಏನು? ಸ್ಪೆಷಲ್ ಕ್ವಾಲಿಟಿ ಅಂದ್ರೆ ಶೇರಿಂಗ್ ನೇಚರ್. ಸೊ ಶೇರಿಂಗ್ ನೇಚರ್ ತುಂಬಾ ಇದೆ ನಿಮ್ಮ ಮಗಳಿಗೆ, ವಿಚ್ ಇಸ್ ವೆರಿ ವೆರಿ ಗುಡ್. ಓಕೆ, ಈಗ ಮೊದಲನೇ ಆಟ. ತಮ್ಮಿಬ್ರಲ್ಲಿ ಒಬ್ರು ಇಲ್ಲಿರ್ಬೇಕು, ಒಬ್ರು ಮಗಳ ಜೊತೆ ಆಟದ ಮನೆಗೆ ಹೋಗ್ಬೇಕು. ಯಾರು ಇರ್ತೀರಾ, ಯಾರು ಹೋಗ್ತೀರಾ? ನಾನು ಹೋಗಿ ಬನ್ನಿ. ಲೆಟರ್ ಬರೀರಿ ಹೋಗಿದ ತಕ್ಷಣ. ಓಕೆನಾ? ಓಕೆ, ನಿಮ್ಗೆ ಈಗ ಆಟ ಏನು ಅಂತ ತೋರಿಸ್ಬಿಡ್ತೀನಿ. ಆಟದ ಮನೆ ತೋರಿಸಿಪ್ಪ. ಆಟದ ಮನೆಯಲ್ಲಿ ಅಲ್ಲಿ ನೋಡ್ತಾ ಇದ್ದೀರಾ ಬೇರೆ ಬೇರೆ ಆಟದ ಸಾಮಾನುಗಳಿದೆ. ಒಂದು ಉಯ್ಯಾಲೆ ಇದೆ, ಒಂದು ಗಾಡಿ ಇದೆ, ಒಂದು ಸೀಸಾ ಇದೆ, ಒಂದು ಜಾರಬಂಡಿ ಇದೆ. ಈಗ ನಾನು ನಿಮ್ಮ ಹತ್ರ ಕೇಳುವಂತ ಪ್ರಶ್ನೆ ತೋರಿಸಿಪ್ಪ. ನಿಮ್ಮ ಮಗು ಇವುಗಳಲ್ಲಿ ಯಾವುದನ್ನ ಮೊದಲು ಆರಿಸಿಕೊಳ್ಳಬಹುದು? ಜಾರುಬಂಡೆ, ಸೀಸಾ, ಜೋಕಾಲಿ, ಮ್ಯಾಜಿಕ್ಕಾ? ಜಾರುಬಂಡೆ. ಸೊ ಫಸ್ಟ್ ಬಂದ ತಕ್ಷಣ ಜಾರುಬಂಡೆ ಹತ್ತಿ ಅವಳು ಆಟ ಆಡಿದ್ರೆ ನಿಮ್ಗೆ 5,000 ರೂಪಾಯಿ. ಅಕಸ್ಮಾತ್ ಬೇರೆ ಯಾವುದನ್ನ ಮೊದಲು ಬಂದು ಮುಟ್ಟಿದ್ರು ನೀವು ಗೆಲ್ಲಕ್ ಸಾಧ್ಯ ಇಲ್ಲ. ಓಕೆ, ಆರ್ ಯು ರೆಡಿ ಟು ಫ್ರೀಸ್ ದ ಬಜರ್? ಎಸ್. ಜಾರುಬಂಡೆ ಅಂತ ಹೇಳ್ತಾ ಇದ್ದೀರಾ. ಸೊ ಬಜರ್, ಆರ್ ಯು ರೆಡಿ? ಎಸ್. 1 2 3 ಬಜರ್. ಓಕೆ, 5,000 ರೂಪಾಯಿಗೆ ಜಾರುಬಂಡೆನ ಇಲ್ಲ ಬೇರೆ ನೋಡೋಣ. ಆಟದ ಮನೆ ಪ್ಲೀಸ್.
ಆಟ ಆಡಿ ಯಾವ್ದು ಬೇಕು ಅಲ್ಲಿ ಇಲ್ಲ ಇಲ್ಲಿ ಬಾಲ್ ಇದೆ ಕಾರ್ ಇದೆ ಎಲ್ಲ ಇದೆ ಅಲ್ಲಿದೆ ಬಲೂನು ಸರಿ ಆಟ ಆಡು ಆಯ್ತಾ ಅದು ಬೇಡ ಇಲ್ಲಿದೆ ನೋಡು ಕಾರ್ ಇದೆ ನೋಡು ಸರಿ ಆಟ ಆಡು ನೀವು ಮೋಸ ಮಾಡಿದ್ರೆ ಅದನ್ನ ಮಧ್ಯದಲ್ಲಿ ಇಡ್ಬೇಕು. ನೀವು ಸೀಸಾ ಅಂತ ಹೇಳ್ಬೇಕಾಗಿತ್ತು. ನನ್ನ ಮಗಳಿಗೆ ಅದಿಷ್ಟ ಅಲ್ವಾ, ಅದನ್ನ ಮಧ್ಯದಲ್ಲಿ ಇಡ್ಬೇಕು. ನಮಗೆ ಗೊತ್ತಿತ್ತು ನೋಡಿ. ಇಲ್ಲ ಆಕ್ಚುಲಿ ಸೀಸಾನೇ ಹೇಳ್ಬೇಕಾಗಿತ್ತು, ನಾನು ಮಿಸ್ ಮಾಡಿದೆ. ನಿಮ್ ಮಿಸ್ಟೇಕ್ ತಾನೆ. ಹೌದು. ನೋಡಿ 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 ಆಟ ಆಡು ಏನು ಮಾಡಲಿ ನಾನು ಏನು ಮಾಡಲಿ. ಫಸ್ಟ್ ಅವಳು ಹೋಗಿದ್ದು ಅಲ್ಲಿಗೆ. ಚಿನ್ನಿ ಪುಡಿ ಹೋಗ್ಲಿ ಬಿಡು, ನೆಕ್ಸ್ಟ್ ಏನ್ ಚಟ್ನಿ ಪುಡಿನ ಏನಂದ್ರೆ ಚಿನ್ನಿ ಪುಡಿ. ಚಿನ್ನಿ ಪುಡಿ ಎಲ್ಲ ಆಡ್ತಾ ಇದ್ದಾಳೆ ಅವಳು. ಓಕೆ ಸರಿ ಸೋಮಶೇಖರ್, ಯುವರ್ ಚಾಯ್ಸ್ ವಾಸ್ ರಾಂಗ್. ಐ ಆಮ್ ವೆರಿ ಸಾರಿ. ಓಕೆ, ನೆಕ್ಸ್ಟ್ ಬರ್ತಾ ಇರುವಂತಹ ಚೋಟ ಚಾಂಪಿಯನ್, ಪ್ಲೀಸ್ ವೆಲ್ಕಮ್ ತಾನ್ಯಶ್ರೀ. ಯೋಗ ಧ್ಯಾನ ಮಾಡ್ತಾಳಂತೆ, ಶ್ಲೋಕ ಹೇಳ್ತಾಳಂತೆ. ಮನೇಲಿ ಚಿಕನ್ ಮಾಡಿದ್ರೆ ಇವಳಿಗೆ ರಿಸರ್ವ್ ಮಾಡ್ಬೇಕಂತೆ ಲೆಗ್ ಪೀಸು. ಇಲ್ದೆ ಹೋದ್ರೆ ಮನೇಲಿರೋ ವಸ್ತುಗಳೆಲ್ಲ ಪೀಸು. ಹೆಸರು ತಾನ್ಯಶ್ರೀ. ಪ್ಲೀಸ್ ವೆಲ್ಕಮ್ ಪ್ರಕಾಶ್ ಅಂಡ್ ಶೋಭಾ. ನಿಮ್ಮ ಎಂಟ್ರಿಯಲ್ಲಿ ನಿಮ್ಮ ಸಾಂಗ್ ಅಲ್ಲೇ ಗೊತ್ತಾಯ್ತು ತಾವು ಮಂಡ್ಯದವರು. ವೆರಿ ಗುಡ್. ಏನ್ ಮಾಡ್ಕೊಂಡಿದ್ದೀರಾ ಮಂಡ್ಯಲ್ಲಿ? ಮಂಡ್ಯದಲ್ಲಿ ನಗರಸಭೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ, ಡ್ರೈವರ್ ಆಗಿ, ಕಮಿಷನರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ವಿ. ವೆರಿ ಗುಡ್. ತಾವು ಬಂದಿದ್ದು ಬಹಳ ಖುಷಿ ಆಯ್ತು. ಚಿನ್ನಿ ಏನ್ ಚಿನ್ನಿ? ಹಾಯ್. ಏನ್ ಮಾಮ? ಗೆಂಡೆ ಮಾಮ. ಸಾಬಾಸ್. ಅದಕ್ಕೆ ಇನ್ನೊಂದು ವಿಚಾರ, ಅಮ್ಮಂದು ಗಿರ್ಜಾಮ್ಮನ್ಗೆ ಈ ವರ್ಷ ಗಿರ್ಜಾ ಲೋಕೇಶ್ ಅವರಿಗೆ ಈ ವರ್ಷದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಹಾಗಾಗಿ ಮಂಡ್ಯದಿಂದ ಜಿಲ್ಲೆ ಪರವಾಗಿ ನಾವು ತುಂಬಾ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಅದು ಯು. ನಿಮ್ಮ ತಂದೆಯವ್ರದ್ದು ತುಂಬಾ ಸಾಂಗ್ ತುಂಬಾ ಇಷ್ಟ. ಪ್ರಸಂಗ ಗೆಂಡೆ ತಿಮ್ಮ, ಥ್ಯಾಂಕ್ ಯು ಸೇರ ಸರ್. ಏರಿ ಎಂಬರದ ಹಾಗೆ ನಿರ್ಸಂದಿಗುತ್ತಾನೆ, ತುಂಬಾ ಇಷ್ಟ ನಮ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನೀವಿಬ್ರು ಟರ್ನ್ ತಗೊಂಡ್ ನಮ್ಮ ಅಮ್ಮನಿಗೆ ವಿಶ್ ಮಾಡಿದಿರಾ. ಗಿರ್ಜಾ ಅಮ್ಮ ಅವ್ರಿಗೆ ಈ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ನಿಮ್ಮ ಮಂಡ್ಯ ಜಿಲ್ಲೆಯವರ ಪರವಾಗಿ ನೀವು ಶುಭ ಹಾರೈಕೆಗಳನ್ನ ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮಂಡ್ಯ ಜಿಲ್ಲೆಯ ಮಹಾಜನಗಳೇ, ಈಗ ಒಬ್ರು ಇಲ್ಲಿರ್ಬೇಕು, ಒಬ್ರು ಮಗಳ ಜೊತೆ ಆಟದ ಮನೆಗೆ ಹೋಗ್ಬೇಕು. ಯಾರು ಇರ್ತೀರಾ? ಯಾರು ಮಿಸ್ಸಸ್ ಇರ್ತಾರೆ, ನಾವು ಹೋಗ್ತೀವಿ. ಓಕೆ ಸರಿ, ಹೋಗಿ ನಿಮ್ಗಿದೆ ಅಲ್ಲಿ. ನಿಮ್ಮ ಮಗನಿಗೆ ತುಂಬಾ ಇಷ್ಟವಾದಂತಹ ಸ್ಪೋರ್ಟ್ಸ್ ಯಾವುದು? ಆಟ? ಬಾಲ್ ಆಡ್ತಾಳ. ಬಾಲ್ ಆಡ್ತಾನ? ಬಾಲ್ ಅಲ್ಲಿ ಕ್ರಿಕೆಟ್ ಆಡ್ಬೋದು, ಫುಟ್ಬಾಲ್ ಆಡ್ಬೋದು, ಹಾಕಿ ಆಡ್ಬೋದು, ವಾಲಿಬಾಲ್ ಆಡ್ಬೋದು, ಬ್ಯಾಸ್ಕೆಟ್ಬಾಲ್. ಬಾಲಲ್ಲಿ ಆಡ್ತಾಳ ಬಾಲಲ್ಲಿ ಅಷ್ಟೇ, ಬೇರೆ ಯಾವ್ದು ಬರಲ್ಲ. ಸೊ ಇವಾಗ ನಿಮ್ಗೆ ಬಾಲ್ದೇ ಒಂದು ಆಟ ಕೊಟ್ಬಿಡೋಣ, ತೋರಿಸ್ತೀನಿ ಏನು ಅಂತ. ಓಕೆ, ಆಟದ ಮನೆ ತೋರಿಸಿ. ಒಂದಷ್ಟು ಬಾಲ್ಗಳು ಇಟ್ಟಿದೀವಪ್ಪ ಅಲ್ಲಿ. ಓಕೆ, ಅದನ್ನ ತಗೊಂಡು ಏನ್ ಮಾಡ್ಬೇಕು? ಆ ಬ್ಯಾಸ್ಕೆಟ್ ಅಲ್ಲಿ ಹಾಕ್ಬೇಕು. ತುಂಬಾ ಈಸಿ ತಾನೆ, ಎಷ್ಟೊತ್ತದು. ಸೊ ಇದು ಆಟ. ಈಗ ನಿಮಗೆ ನಾನು ಕೇಳುವಂತ ಪ್ರಶ್ನೆ, ನಿಮ್ಮ ಮಗು 60 ಸೆಕೆಂಡ್ಗಳಲ್ಲಿ ಎಷ್ಟು ಬ್ಯಾಸ್ಕೆಟ್ಗಳನ್ನ ಹಾಕಬಹುದು? ಅಂದ್ರೆ ಬಾಲ್ಗಳನ್ನ ಬ್ಯಾಸ್ಕೆಟ್ ಒಳಗೆ ಹಾಕಬಹುದು. ನಿಮ್ಮ ಆಪ್ಷನ್ 0 ಇಂದ 3, 4 ರಿಂದ 7, 8 ರಿಂದ 10 ಅಥವಾ 10ಕ್ಕಿಂತ ಹೆಚ್ಚು. 60 ಸೆಕೆಂಡ್. 7 ಮಾಡ್ಬೋದು. 4 to 7 ಮಾಡ್ಬೋದು. 4 to 7 ಮಾಡ್ಬೋದು. 4 to 7 ಅಂತ ಹೇಳ್ತಾ ಇದ್ದೀರಾ? ಓಕೆ, ಸೊ 4 to 7 ಬಜರ್ ಫ್ರೀಸ್ ಮಾಡ್ತೀರಾ? ಹೌದು. ಓಕೆ, 1 2 3 ಬಜರ್. ಶಬಾಷ್. ಈಗ 4 to 7 ಅನ್ನ ನಾವು ಫ್ರೀಸ್ ಮಾಡಾಗಿದೆ. ಫಸ್ಟ್ ಬಂದು ಬಾಲ್ ಮುಟ್ಟಿದ ತಕ್ಷಣ ಟೈಮ್ ಕೌಂಟ್ ಆಗುತ್ತೆ. ಓಕೆ, 60 ಸೆಕೆಂಡ್ಗಳು. ಆಲ್ ದ ವೆರಿ ಬೆಸ್ಟ್. ಓಕೆ, ಆಟದ ಮನೆ ತೋರಿಸಿಪ್ಪ. ಅಲ್ಲಿ ಇಲ್ಲಿ ಗೊಂಬೆ ಎಷ್ಟು ಇದೆ? ಒಂದು ಬಾಲ್ ತಗೊಂಡು ಅಲ್ಲಿ ಹೋಗಿ ಹಾಕೊಂಡು ಬರ್ಬೇಕು, ಸರಿನಾ? ಯಾಕೆ ಮಾಡ್ತಿಲ್ಲ? ಓಕೆ, ಟೈಮ್ ಸ್ಟಾರ್ಟ್. 1 ಹೋಗು, ಸ್ಟ್ರೈಟ್ ಮ್ಯಾಟ್ ಮೇಲೆ ಹೋಗ್ಬೇಕು. 2 ಬಾರಪ್ಪ ಅಷ್ಟಿಗೆ. 3 20 ಸೆಕೆಂಡ್ ಆಯ್ತು. 4 ಫಾಸ್ಟಿಗೆ 30 ಸೆಕೆಂಡ್. 6 ಅದಾಕ್ಬಿಟ್ಟು 7 ಸಾಕು 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 ಅಮ್ಮ ಸಾಕು.
6 ಬಾ ಬೇಗ ಬಾ Five. ಕಮಾನ್ ಬೇಗ ಬರ 4 ಬೇಗ ಬರ ನೀನ್ ಬೇಗ ಬರ 3 2 ಬಾರಮ್ಮ ನಾನು ಅಳ್ತಾ ಇಲ್ಲ ನಿಮಗೆ ಕಳೆ ಬರ್ತದ ಅಲ್ಲ ಕಣ್ಣಲ್ಲಿ ಏನೋ ಬಿತ್ತು ಒರೆಸ್ಕೊತಾ ಇದೀನಿ ಹಾ ಒರ್ಸ್ಕೊಳ್ಳಿ ನೀಟಾಗಿ ಒರ್ಸ್ಕೊಳ್ಳಿ ಹೇಳಿದೆ ಸಿಂಪಲ್ ಆಗಿರುತ್ತೆ ಅಂತ ಕೇಳಿದ್ರೆ ನನ್ನ ನೀವು ಅಲ್ಲಿ ಮ್ಯಾಟ್ ಹಾಕಿದ್ರಲ್ಲ ಅಲ್ಲಿಂದ ಹಾಕ್ಬೇಕು ಅನ್ಕೊಂಡೆ ಹೇಳಿದೆ ತಾನೆ ಅಲ್ಲಿ ನಿಂತ್ಕೊಳ್ಳಂಗಿಲ್ಲ ತಗೊಂಬಂದ್ ಹಾಕೋದು ಅಂತ ಕನ್ಫರ್ಮ್ ಆಗಿ ಹೇಳಿಲ್ಲ ಮ್ಯಾಟ್ ಇಂದ ಹಾಕ್ಬೇಕೇನೋ ಒಂದು ಮ್ಯಾಟ್ ಏನಕ್ಕೆ ಹಾಕಿದ್ದೀರಿ ನೀವು ನೋಡ್ರಪ್ಪ ಹಾ ಒಳ್ಳೆಯವ್ರ ಕಾಲ ಇಲ್ಲ ಅನ್ನೋದು ಇದಕ್ಕೇನು ಹಾ ಒಳ್ಳೆಯವ್ರು ಅಂತ ಯಾರು ಹೇಳಿದ್ದು ಅಲ್ಲ ನಾನು ಒಳ್ಳೆಯವ್ರಾಗಿದ್ರೆ ಈ ಕೆಲಸ ಮಾಡ್ತಿದ್ರಾ ಅಂದ್ರೆ ನಾನು ಒಳ್ಳೆಯವನಲ್ಲ ಅಂತ ನೆನಪಿರಲಿ ಓಕೆ ಏನ್ ಮಾಡ್ತೀರ ನಾನು ಮಂಡ್ಯದ ಗಂಡು ಎಸ್ ಪ್ರಕಾಶ್ ಅವರೇ ಹೇಳಿ ಸರ್ 1 ನಿಮಿಷದಲ್ಲಿ ಎಷ್ಟು ಬಾಲ್ ಹಾಕ್ಬೋದು ನಿಮ್ ಮಗಳು ಅಂತ ಕೇಳಿದೆ ಹಾ ನಿಮ್ಮ ಶ್ರೀಮತಿ ಎಷ್ಟು ಹೇಳಿರ್ಬೋದು ಒಂದ್ 10 ಮೇಲೆ ಹೇಳಿರ್ಬೋದು ಸರ್ 10 ಮೇಲ ಕರೆಕ್ಟ್ ಆಗಿ ಹೇಳಿದ್ರಿ ಸಾರಿ 4 to 7 ಹೇಳಿದೆ ನಾನು ಓಕೆ 5,000 ರೂಪಾಯಿ ಗೆಲ್ಬೋದಾಗಿತ್ತು ಬಟ್ ಇಟ್ಸ್ ಓಕೆ ಮುಂದಿನ ಸುತ್ತಿನಲ್ಲಿ ಚಾನ್ಸ್ ಇದೆ ಓಕೆ ಪರವಾಗಿಲ್ಲ ಎಂಜಾಯ್ ಮಾಡಿ ಓಕೆ ಬನ್ನಿ ಥ್ಯಾಂಕ್ ಯು ಸೋ ಮಚ್ ಈ ಸಂಚಿಕೆಯ 4ನೇ ಛೋಟಾ ಚಾಂಪಿಯನ್ ಪ್ಲೀಸ್ ವೆಲ್ಕಮ್ ನಿಭೀಶ್ ಡ್ರಮ್ಸ್ ಬಾರ್ಸೋಕೆ ತುಂಬಾ ಇಷ್ಟ. ಮ್ಯೂಸಿಕ್ ಡ್ರಮ್ಸ್ ಆದ್ರೂ ಓಕೆ, ನೀರ್ ತುಂಬಿಸೋ ಡ್ರಮ್ಸ್ ಆದ್ರೂ ಓಕೆ. ದೇವ್ರ ಹಾಡ್ ಹಾಡ್ತಾನೆ, ಕೇಳೋಕ್ ರೆಡಿ ಇದ್ರೆ ಹರಿಕಥೆನೂ ಮಾಡ್ತಾನೆ. ಬೆಳಿಗ್ಗೆ ಎದ್ದು ದೇವ್ರ ಫೋಟೋ ನೋಡೋ ಜನಗಳ ಮಧ್ಯೆ ಅಮ್ಮನ ಮುಖ ನೋಡೋ ಇವನು ಒಂಥರ ಗ್ರೇಟ್. ಹೆಸರು ನಿಭೀಶ್. ಪ್ಲೀಸ್ ವೆಲ್ಕಮ್ ವಿನೋದ್ ಅಂಡ್ ಅರ್ಚನಾ. ನಗುತ್ತಾ ನಗುತ್ತಾ ಬಾಳು ನೀನು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ವಿನೋದ್ ಅಂಡ್ ಅರ್ಚನಾ, ವೆಲ್ಕಮ್ ಟು ದ ಶೋ. ನಿಮ್ಮ ಮಗನಿಗೆ ಒಂದು ಡೌಟ್ ಇದೆ ಅಂತ ಕೇಳ್ಪಟ್ಟೆ. ಏನೋ ಒಂದು ಡೌಟ್. ಏನ್ ನಿನ್ ಡೌಟ್? ಏನ್ ಡೌಟ್ ಕೇಳಪ್ಪ. ನಮ್ಮಪ್ಪನ ತರ ಕೂದಲು ಯಾಕಪ್ಪ ಅವ್ರು ನಿಮ್ ತರನೇ ಕೂದಲು ಮಾಡ್ಕೊಂಡಿದ್ದಾರೆ ಏನ್ ಕೇಳ್ತಾನೆ ದಿನ ಅವನು ಮನೇಲಿ ನಿಮ್ ಶೋ ನೋಡ್ದಾಗೆಲ್ಲ ಎಸ್ಪೆಷಲಿ. ನನ್ ಕೂದಲು ನಿಮ್ಮ ಅಪ್ಪನ ತರ ಇದೆಯಾ? ನಿಮ್ಮ ಅಪ್ಪನ್ ನನ್ ಕೂದಲು ತರ ಇರೋದು. ಇಲ್ಲ ಇಲ್ಲ ಯಾರು ಚೆನ್ನಾಗಿದೆ? ಯಾರು ಚೆನ್ನಾಗಿದೆ? ಅಂಕಲ್ ಮನೆಗೆ ಹೋಗ್ಬಿಡು, ಮತ್ತೆ ಸೃಜನ್ ಅಂಕಲ್ ಮನೆಗೆ ಹೋಗ್ಬಿಡು ಅಂತ ಹೇಳ್ಬೇಕು. ಸುಜನ್ ಅಂಕಲ್ ಅಂತ ಹೇಳ್ತಾರ. ನಿಮ್ದು ಯಾಕೆ ಅಂಕಲ್ ಚಾಕ್ಲೇಟ್ ಕೊಟ್ಟಿದ್ದಕ್ಕ? ಏನೋ ಒಂದು ಕೊಟ್ಟಿದೀವಾ? ಓಕೆ, ಎಲ್ಲಿಂದ ಬಂದಿರೋದು? ನಾವು ಚಂದ್ರಾಲಯ. ಚಂದ್ರಲೇಔಟ್, ಬೆಂಗಳೂರು. ಏನ್ ಕೆಲಸ ಮಾಡ್ತಿದ್ದೀರಿ? ನಾನು ಇಂಟೀರಿಯರ್ ಡಿಸೈನರ್. ಹಾ ಎಕ್ಸ್ಟೀರಿಯರ್ ಮಾತ್ರ ಸಕಾಲಾಗಿ ಡಿಸೈನ್ ಮಾಡ್ಕೊಂಡ್ ಬಂದಿದ್ದೀರಾ? ಡಿಸೈನ್ ಇಲ್ಲ, ನ್ಯಾಚುರಲ್. ನ್ಯಾಚುರಲ್. ನಿಮ್ಗೆ ಗೊತ್ತು ನ್ಯಾಚುರಲ್ ಅಂತ? ಹುಟ್ಟಾಗ್ಲಿ ಜೊತೆಲಿ ಇದ್ರೆ. ಇವ್ರು ನನ್ಗೆ ಅತ್ತೆ ಮಗ ಆಗ್ಬೇಕು. ಹೌದಾ? ಲವ್ ಮಾಡಿದ್ರೆ ಅವ್ರು ಅರೇಂಜ್ ಮಾಡಿದ್ರು. ನೀವ್ ಹೇಗಾದ್ರೂ ಮಾಡಿ ಬಾಯ್ ಬಿಡಿಸ್ಬಿಡ್ತೀರಾ? ಮತ್ತೆ ಸುಮ್ಮನೆ ನಮಗ್ ಗೊತ್ತಿರುತ್ತೆ ಎಲ್ಲ. ಓಕೆ, ಇವಾಗ ನೀನು ಆಟದ ಮನೆಗೆ ಮಮ್ಮಿ ಜೊತೆ ಹೋಗ್ತೀಯಾ, ಡ್ಯಾಡಿ ಜೊತೆ ಹೋಗ್ತೀಯಾ? ಡ್ಯಾಡಿ ಜೊತೆ ಹೋಗ್ತೀಯಾ? ನಿಮಗೆ ಒಂದ್ ಹಾಡು ಹೇಳ್ತೀನಿದೆಲ್ಲ ಹೇಳ್ಬಿಡು. ಹಾಡ್ದಾರೆ ಹೇಳ್ತೀನಿ. ನಿಲೆ ನಿಲೆ ಕಾವೇರಿ ಬಿಟ್ಟೋಗೋದಿಲ್ಲ ಯಮಾರಿ ನನ್ನೊಳ್ಳೆ ಅಲ್ವಾ, ನಾನ್ ಪ್ರೀತಿ ಮಾಡಕ್ಕಿಲ್ವಾ ಬಂದಿ ಹೇಳು, ನನ್ನ ನೋಡ್ಕೊಂಡು ಹೇಳು. ನಾವೇ ಮಾತು ಅಂದ್ರೆ ನಮ್ ಬಾಯಿಗೆ ಬೀಗ ಹಾಕೋರಪ್ಪ ನೀವೆಲ್ಲ. ಏನದು? ಶಿಲ್ಪಿ ಹೊಡಿಯೋ ಬಿಸಿಲು ಹೊಡಿ. ಮತ್ತೆ ಕೈ ಇಟ್ಕೊಡಿ, ಕೈ ಇಟ್ಕೊಡಿ, ಕೈ ಇಟ್ಕೊಡಿ. ಅದೊಂದು ಕೂಗದು ವಿಜಿಲ್ ತರ ಕೇಳುತ್ತೆ. ಸರಿ, ತಾವಿಬ್ರು ಆಟದ ಮನೆಗೆ ಹೋಗಿ ತಾವಿಲ್ಲಿ ನಿಂತಿರಿ. ಪ್ರಶ್ನೆಯನ್ನ ಕೇಳ್ತೀನಿ, ಬನ್ನಿಪ್ಪ. ಈಗ ಒಂದೇಳಿ ಬಂದಿರೋದು ಮಕ್ಕಳ ಕಾರ್ಯಕ್ರಮಕ್ಕೆ. ನಿಮ್ ಮಗನ್ ಜೊತೆ ಬಂದಿದ್ದೀರಾ, ಆಟ ಆಡ್ಬೇಕು ಅಂತ ಗೊತ್ತಾ? ಇದು ಏನಕ್ಕಿದು? ಇದ್ರೆ ಸುಮ್ನೆ ಮಗನ್ ಜೊತೆ ಬಂದಿದ್ದೀನಿ ಸರಿ, ಟಿವಿಲ್ ಬರ್ತಿದ್ಯಲ್ಲ, ನೀವು ಕೊಡೋ ಸೆಕ್ಷನ್ ಎಲ್ಲ ತಗೊಂಡೋಗಿ. ಹೆಂಗಸರ್ ಪರ್ಸ್ ನೋಡಬಾರ್ದಂತೆ. ನೋಡ್ಲಾ ಬೇಡವಾ? ದುಡ್ಡೇ ಕಾಣಿಸ್ತಲ್ವಲ್ಲಪ್ಪ. ದುಡ್ಡು ಹಂಗ್ ಕಾಣಂಗಿಡಲ್ಲ. ಓಕೆ, ಆಟದ ಮನೆ ನೋಡೋಣ. ಆಟದ ಮನೆ ತೋರಿಸಿಪ್ಪ. ಅಲ್ಲಿ ಒಂದು ವಾಟರ್ ಗನ್ ಇದೆ. ಓಕೆ, ವಾಟರ್ ಗನ್ ಇದೆ. ಈ ಕಡೆ ಒಂದು ಅಷ್ಟು ರಿಂಗ್ಸ್ ಇದೆ. ಅದು ಮೇಲ್ಗಡೆ ಇರೋದು ಪೇಪರ್ ಏನಂದ್ರೆ ಇದು ಬ್ಲಾಟಿಂಗ್ ಪೇಪರ್ ತರ. ನೀರು ಹೊಡೆದ್ರೆ ಅರ್ಧೋಗುತ್ತೆ. ಆ ರಿಂಗ್ ಅನ್ನ ನಿಮ್ಮ ಯಜಮಾನರು ಅವ್ರ ತಲೆ ಮೇಲೆ ಇಟ್ಕೋಬೇಕು. ಓಕೆ, ಅದು ಪ್ರೆಷರೈಸ್ಡ್ ಗನ್ ಅದು. ಓಕೆನಾ? ಇದಿಷ್ಟು ಆಟ ಗೊತ್ತಾಯ್ತಾ? ಓಕೆ, ಈಗ ನಿಮ್ಮ ಪ್ರಶ್ನೆ. ನಿಮ್ಮ ಮಗು 1 ನಿಮಿಷದಲ್ಲಿ ಎಷ್ಟು ರಿಂಗ್ ಗಳನ್ನ ವಾಟರ್ ಫೈರ್ ಮಾಡಿ ಹರಿದು ಹಾಕಬಹುದು?
1 ನಿಮಿಷದಲ್ಲಿ. ಆಪ್ಷನ್ 0 to 2, 3 to 5, 6 to 8. 3 to 5. 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 6 ಮಾಡಿದ್ರೆ ಸೋಲ್ತೀರಾ. ಹಾ. ಫಸ್ಟ್ ಬಂದು ಆ ಗನ್ ತಗೊಂಡು ಫೈರ್ ಮಾಡಿದ ತಕ್ಷಣ ಟೈಮ್ ಸ್ಟಾರ್ಟ್ ಆಗುತ್ತೆ. ಓಕೆ. ಓಕೆ, ಸೊ ಬಜರ್ ರೆಡಿ? ಯಾ ರೆಡಿ. 3 to 5 ಅಂತ ಹೇಳ್ತಾ ಇದ್ದೀರಾ. 1 2 3 ಬಜರ್. 5,000 ರೂಪಾಯಿಗೋಸ್ಕರ ಆಡ್ತಾ ಇದ್ದಾರೆ. ಹಾಡಿ ಹಾಡಿ. ಆಟದ ಮನೆ ಪ್ಲೀಸ್. ಇಲ್ಲಿ ನಿಂತ್ಕೋ, ನಾನು ಅಲ್ಲಿ ಕೂತ್ಕೊಂತೀನಿ. ಅದು ಇಟ್ಕೊಂಡು ಅದು ಕೂತ್ಕೊಂತೀನಿ ನಾನಲ್ಲಿ. ನೀನು ಹೊಡಿಬೇಕು, ಅದು ನೋಡ್ಕೊಂಡು ಅದಕ್ಕೆ ಹೊಡಿಬೇಕು, ಆಯ್ತಾ? ಹೊಡಿ, ಟೈಮ್ ಸ್ಟಾರ್ಟ್. ಹೊಡಿ 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 ಹೊಡಿ. ಅವನು ಒತ್ತಬೇಕು. ಹಾ, ಪ್ರೆಷರ್ ಮಾಡ್ತಾ ಇದ್ದಾರೆ. ಅಪ್ಪ ನೀವು ಯಾಕೆ ಪ್ರೆಷರ್ ಬರ್ತೀರಾ? ಮಾಡಿ. ಇರು, ನಾನು ಕೂತ್ಕೊಂತೀನಿ, ಕೂತ್ಕೊಂಡು ನೋಡಿ. ಹಾ, ಹೊಡಿಯೋ. ಒಂದು ನೀನು ನಾನು ಇಲ್ಲಿ ಹೊಡಿತೀನಿ. ಹೊಡಿ. ಅವನೇ ಮಾಡ್ತಾ ಇದ್ದಾನೆ. ಶಬಾಷ್. ಇಲ್ಲಿ ಶಬಾಷ್ ಕಂದ. ಶೂಟ್ ಮಾಡು, ಶೂಟ್ ನಿಂಗೆ. ಅಲ್ಲ ಅಲ್ಲ ಅಲ್ಲ, ಮುಂದೆ ಬರ್ಬಾರ್ದು, ಮುಂದೆ ಬರ್ಬಾರ್ದು, ಅಲ್ಲೇ ನಿಂತ್ಕೋ. ಹೊರಟದು. 2. ಓಕೆ, ನಿಂತು ಅಲ್ಲೇ ನಿಂತ್ಕೊ. ತಗೋ. ಒಡೆ ಬಿಡಬೇಡ ಕಣ, ಬಡಿಯ. ಶಬಾಷ್. ನೋಡಪ್ಪ, ನೋಡು ಹಿಂಗ ಹರ್ಕೊಂಡೆ. ಬಾರ ಅವ್ರು ನೋಡಿ ಹಿಂಗಂತ ಇದ್ದಾರೆ. ಮೋಸ ಮೋಸ ಮೋಸ. ಇಲ್ಲ ಇಲ್ಲ ಇಲ್ಲ. ಅವ್ರು ಹಿಂಗಂತ ಇದ್ದಾರೆ. ಹಿಂಗೆ ತಲೆ ಕರ್ಕೊಳ್ಳಂಗೆ. ಟಚ್ ಮಾಡ್ತಾ ಇದ್ದಾರೆ ಅಷ್ಟೇ. ಟಚ್ ಮಾಡಂಗಿಲ್ಲ ಹಂಗೆ. ಅವರು ಹಿಂಗ್ ತಲೆ ಕರ್ಕೊಳ್ಳಂಗೆ ಹಿಂಗೆ ಅನ್ಕೊಂಡು. ಎರಡೇ ಆಗಿರೋದು. 35 ಸೆಕೆಂಡ್ ಆಗಿದೆ. ಹೊಡಿ. ಇಲ್ಲಿ ಹೊಡಿ ನಿಧಿ. ಈಗ ಎರಡನೇ ಕೌಂಟ್ ಇರೋದು. 2 ಕೌಂಟು. 40 ಸೆಕೆಂಡ್ಸ್ ಆಗಿದೆ. ಶಬಾಷ್. 3. ಈಗ ಫ್ರೀ ಆಗಿದ್ದೇನಾ? ಫ್ರೀ ಆಗಿದೆ. ಇಟ್ಕೋ. ನಿಧಾನಕ್ಕೆ ಮಾಡ್ತೀವಿ, ಪರವಾಗಿಲ್ಲ. ಹೊಡಿಯೋ. ಲಾಸ್ಟ್ 20 ಸೆಕೆಂಡ್ಸ್. ಇದು ಸರಿ ಇಲ್ಲ, ಇದು ಗ್ಯಾಸ್ ಬರ್ತಾ ಇಲ್ಲ. ಗ್ಯಾಸ್ ಅಲ್ಲ, ನೀರು ಬರ್ಬೇಕಾಗಿರೋದು. ಹೊಡಿ. ಪರವಾಗಿಲ್ಲ ಬಿಡಿ, ಸಾಕು. ಎಷ್ಟು ಹೇಳಿದ್ ನೀವು? 3 to 5. 3 to 5. ನೋಡಿ 4 ಆಗಿದೆ ಈಗ. ಓಕೆ. ಹೊಡಿ. 10, 9, 8, 7, 6, 5, 4, 3, 2, 1. ಯಾರಿಗೆ ಮಾಡಿದೀಗ? ಯಾರಿಗೆ? ಏನೋ ಹಿಂಗೆ ತಲೆ ಕರ್ಕೊಂಡ್ರೆ ಕೊಟ್ಬಿಡ್ತಾರ. ಬರ್ರಿ. ಇಲ್ಲ, ಕರೆಕ್ಟ್ ಆಗಿದೆ. ಈಗ ಕರೆಕ್ಟ್ ಆಗಿದೆ. ಸುಮ್ಮನೆ ಇನ್ನೊಂದ್ಸತಿ ಆಡಿಸ್ಬಿಡ್ತಾರೆ ಆಮೇಲೆ. ಹಿಂಗೆ ಇಟ್ಕೊಂಡ್ಬಿಟ್ರೆ ಅದು ಬೇರೆ. ಹಿಂಗೆ ಇಟ್ಕೊಂಡು ತಲೆ ಕರ್ಕೊಂಡು ಹಂಗೆ. ಅರ್ಧೋಯ್ತು. ಇಲ್ಲ ಈಗ ಕರೆಕ್ಟ್ ಆಗಿದೆ. ಓಕೆ, ಸರಿ. ಆಟದ ಮನೆ ತೋರ್ಸೆ. ಅವನೇನ ಕೂತ್ಕೊಂಡ. ಹೊಡಿರಿ ನೋಡೋಣ. ನಿಧಿ. ಕಂಗ್ರಾಚುಲೇಷನ್ಸ್. 5,000 ರೂಪಾಯಿ ಗೆದ್ದಿದ್ದೀರಾ. ಓಕೆ, ಸಮಾಧಾನ, ಖುಷಿನಾ? ಇವಾಗ ಮುಂದಿನ ಸುತ್ತು ಆಡೋದಕ್ಕೆ ತಯಾರಾಗಿ. ಓಕೆ, ಬನ್ನಿ. ಅನಿಲ್ ಅಂಡ್ ಶ್ವೇತಾ, ಈಗ 2ನೇ ಸುತ್ತು. ಇದರ ಹೆಸರು ಜಂತರ್ ಮಂತರ್. ಇದರಲ್ಲಿ ಕಂಪಲ್ಸರಿ ಅಪ್ಪ ಆಟದ ಮನೆಗೆ ಹೋಗ್ಬೇಕು. ಓಕೆ, ಟೈಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆ ಶ್ವೇತಾ, ರೆಡಿ ಇದ್ದೀರಾ? ಓಕೆ, ಆಟದ ಮನೆ ನಡಿ. ಅನಿಲ್, ಮ್ಯಾಟ್ ಮೇಲೆ ನಿಂತ್ಕೊಳ್ಳಿ. ಅಲ್ಲಿ ರೆಡ್ ಕಲರ್ ಮ್ಯಾಟ್ ಮೇಲೆ 2 ಬೋರ್ಡ್ ಇದೆ. ಎಸ್. ಓಕೆ, ಇಟ್ ಇಸ್ ಪಾರ್ಟ್ ಆಫ್ ಅ ಇನ್ಕಂಪ್ಲೀಟ್ ಪಿಕ್ಚರ್. ಓಕೆ. ಆ ಪಿಕ್ಚರ್ ಅಲ್ಲಿ ಬ್ಯಾಲೆನ್ಸ್ ಉಳಿದಿರೋ ಕಾರ್ಡ್ಗಳು ಎಲ್ಲಿದೆ ಅಂತ ನಿಮ್ಮ ಹೆಂಡತಿ ಇಲ್ಲಿಂದ ಹೇಳ್ತಾರೆ. ನಿಮ್ಮ ಮಗನ ಕೈಲಿ ತರಿಸ್ಬೇಕು ಅದನ್ನ. ಶೋರ್. ಅದಾದ್ಮೇಲೆ ಏನ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಬೇಕಂದ್ರೆ ಪಿಕ್ಚರ್ ಜೋಡಿಸೋದಕ್ಕೆ ನೀವು ಸಹಾಯ ಮಾಡಬಹುದು. ಶೋರ್. ಓಕೆ, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಫಸ್ಟ್ ಕಾರ್ಡ್ ಮರದ ಕೆಳಗೆ ಇದೆ. ಚೆನ್ನಾಗಿ ಬಾಯಿಲಿ. ಗಿಡ ನೋಡ್ರಿ, ಗಿಡ. ಬಾಯಿಲಿ. ಇದು ತುಂಬಾ. ಆ ಟೈಗರ್ ಹಿಂದೆ ಒಂದು ಬೋರ್ಡ್ ಐತೆ ತುಂಬಾ. ಈ ಕಡೆ ಅಲ್ಲೇ. ಫಾಸ್ಟ್. ತುಂಬಾ. ಅದು ಹಿಂದೆ ಐತೆ ನೋಡೋದು. ಅದು ಬೇಡ.
ಅದ್ರ ಹಿಂದೆ ಐತ್ ನೋಡು ಶೋಣ ಅದು ತುಂಬ ಅಲ್ಲಿಗೆ ಮುಟ್ಕೊತಾ ಇದೆ. ಎಲಿಫೆಂಟ್ ಬೋರ್ಡ್ ಐತ್ ನೋಡು ಕಾಲು ಆಯುಷ್ಮಾನ್ ಗಿಡ ಅಲ್ಲಿ ಐತ್ ನೋಡು ಅಲ್ಲಿ ವೈಟ್ ಕಲರ್ ತಗೋ ಶೋಣ ಅದು ಬೇಡಮ್ಮ ಆಯುಷ್ ಅದು ತಗೋ ಎಲಿಫೆಂಟ್ ಕಾಲ್ ಕಾಣತ್ತೆ ತೊಂಬರು ಇದು ತುಂಬ ಶೋಣ ಆ ರೆಡ್ ಮ್ಯಾಟ್ ಮೇಲೆ ಇದೆಯಲ್ಲ ಅದನ್ನ ತೋರಿಸಿ ಅವನಿಗೆ ಆ ಥರದ್ದು ಅಂತ ಶೋಣ ಇಂಥದೈತ್ ನೋಡಲ್ಲಿ ಅಲ್ಲಿ ಏ ಶೋಣ ಇಂಥದೈತ್ ನೋಡಲ್ಲಿ ಬಾಲ್ ಹಿಂದೈತ್ ನೋಡು ಫುಟ್ಬಾಲ್ ಹಿಂದೈತ್ ನೋಡಲ್ಲಿ ಫುಟ್ಬಾಲ್ ಹಿಂದೈತ್ ನೋಡು ಅದಲ್ಲಮ್ಮ ಅಲ್ಲಿಗೆಲ್ಲ ಹೋಗ್ಬೇಡ. ಅಲ್ಲೈತ್ ನೋಡು ಮಂಕಿ ಕಡೆ ಐತ್ ನೋಡು ಮಂಕಿ ಕಡೆ ಐತ್ ನೋಡು ತುಂಬ ಇಂಥದೈತ್ ನೋಡು ಶೋಣ ತಗೊಂಬ ಎಸ್ ಕಮಾನ್ ಜಲ್ದಿ ಬಾ ಆತ ನನ್ ಕೈ ಕೊಡು ಅದು ಇನ್ನೊಂದೈತ್ ನೋಡಿ ಫುಟ್ಬಾಲ್ ಹಿಂದೈತ್ ನೋಡು ಇಲ್ಲಿ ಪ್ಯಾಂಟ್ ಜಾರ್ತೈತಿ. ಟೆಡಿ ಬೇರ್ ಅದ್ರ ಕಡೆ ಒಂದೈತ್ ನೋಡಿ ತುಂಬ ವೈಟ್ ತುಂಬ ಎಸ್ ಅದೊಂದು ತುಂಬ ಅಲ್ಲೊಂದು ಇಲ್ಲಿ ಟೈಗರ್ ಮುಂದೈತ್ ನೋಡು ಒಂದು ಅಲ್ಲೈತ್ ನೋಡು ಟೈಗರ್ ಮುಂದು ಆಯುಷ್ ಇಂಥದ್ದು ಕಾಲ್ ಆ ತುಂಬ ಅದು ಟೈಗರ್ ಮುಂದೆ ಲೋ ವೇಸ್ಟ್ ಜೀನ್ಸ್ ಹಾಕೊಂಡಿದ್ದಾನೆ. ಲೋ ವೇಸ್ಟ್ ಜೀನ್ಸ್ ಫ್ಯಾಷನ್. ಆಯುಷ್ ಗಿಡದ ಕೆಳಗೈತ್ ನೋಡಮ್ಮ. ತಗೋ ಶಾಬಾಷ್ ಹಂಗೆ ಮಲಕೋಕಂದ. ಈಗ ತುಂಬ ವೈಟ್ ಇಂಥದೈತ್ ನೋಡಿ ಸಣ್ಣ ಟೈಮ್ ಇಲ್ಲ ಅವನ್ ಪಾಡ್ಗವನ್ನ ಅಷ್ಟ ಆಡ್ತಾ ಇದ್ದಾನೆ. ಒಂದ್ ಕೆಲಸ ಮಾಡ್ರಿ ಕರ್ಕೊಂಡೋಗಿ ತೋರಿಸ್ರಿ ಅದನ್ನ. ಬಾಯ್ ಇದು ತಗೊಂಬಾರು ಅಂತ ಹೇಳಿದ. ಇದು ತಗೊಂಬಾರು ತಗೊಂಬ ಗುಡ್ ಬಾಯ್ ಪ್ಯಾಂಟ್ ಹೇಳ್ಕೊತಾನೆ. ಅದೊಂದು ತಗೊಂಬ. ಇಲ್ಲಿ ಟೈಗರ್ ಮುಂದೊಂದು ಐತೆ ಅಂತ ಹೇಳಿದ್ನಿ, ಇಲ್ಲೊಂದು ಐತಿಲ್ಲ ನೋಡ. ಬಾಯಿಲ್ ತಗೊಂಬ. ಇವಾಗ ನೀವು ಪಿಕ್ಚರ್ ಪಜಲ್ ರೆಡಿ ಮಾಡಿ. ನೋಡಿ ವೆರಿ ಗುಡ್ ಎಲಿಫೆಂಟ್ ನೋಡಿ. ಓಕೆ, ಈಗ ಆ ಕಾರ್ಡ್ಗಳನ್ನ ಉಲ್ಟಾ ತಿರುಗಿಸಿ ಬೇಗ. ಅಲ್ಲಿ ಪೇಪರ್ಗಳನ್ನ ಹಾಕಿದೀವಲ್ಲ, ಆ ಪೇಪರ್ ತೆಗೀರಿ ಬೇಗ. ತೆಗಿ ನೋಡಿ. ಈಶ್ವರ, ಮಹೇಶ್ವರ, ಮತ್ತೆ ತಾಯಿ. ಅದೊಂದು ಕನ್ನಡ ಸಾಂಗ್ ಆಗುತ್ತೆ. ಯಾವುದು? ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಸೇರಿದರೆ ತಾಯಿ. ಯಾವ ಪಿಕ್ಚರ್ ಇದಪ್ಪ? ಅದೇನೇನಿದೆ ಫೋಟೋ ಹೇಳಿ. ಬ್ರಹ್ಮ ವಿಷ್ಣು ಮಹೇಶ್ವರ. ತಾಯಿ ಏನ್ ಮಾಡಿಸ್ತಾ ಇರೋದಲ್ಲಿ? ಮಗುಗೆ ಹಾಲು ಕುಡಿಸ್ತಾ ಇದ್ದಾರೆ. ತಾಯಿ ಹಾಲು ಕುಡಿಸ್ತಾ ಇದ್ದಾಳೆ. ತಾಯಿಗೆ ಹಾಲು. ಏನ್ ಸಾಂಗು? ತುಂಬಾ ಫೇಮಸ್ ಸಾಂಗು, ಶಿವರಾಜ್ ಕುಮಾರ್ ಪಿಕ್ಚರ್ದು. ನೋ ಗೆಸ್ ಸರ್. ಯಾವ್ದು ಗೊತ್ತಿಲ್ವಾ ಸಾಂಗು? ನೋ ಸರ್. ಗೊತ್ತಿಲ್ವಾ? ನೋ. ಸಾಂಗ್ ಕೇಳಿಸ್ಕೊಳ್ಳಿ, ಈಗ ಗೊತ್ತಾಗುತ್ತೆ. ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರು. ಬಾಡಿಗೆ ಒಂದೇ ಮನೆ, ಬಾಳೆಗೆ ಒಂದೇ ಗೊನೆ, ಭೂಮಿಗೆ ದೈವ ಒಂದೇನೇ ತಾಯಿ. ಬ್ರಹ್ಮ ವಿಷ್ಣು ಶಿವ, ನಾನೆಲ್ಲೂ ಕ್ಲೂ ಕೊಟ್ಟೆ. ಓಕೆ, ಒಟ್ಟಿನಲ್ಲಿ ಕಂಪ್ಲೀಟ್ ಮಾಡಿದ್ದೀರಾ. ಟೈಮ್ ನೋಟ್ ಮಾಡ್ಕೊಂಡಿದೀವಿ, ನೋಡೋಣ. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಬನ್ನಿ. ಓಕೆ ಸೋಮಶೇಖರ್, ಎರಡನೇ ಸುತ್ತು ನಿಮ್ಗೆ ಗೊತ್ತಿರೋ ಹಾಗೆ ಡ್ಯಾಡಿ ಕಂಪಲ್ಸರಿ ಆಟದ ಮನೆಗೆ ಹೋಗ್ಬೇಕು. ಓಕೆ, ನೀವು ಇಲ್ಲಿಂದ ಕ್ಲೂಗಳನ್ನ ಕೊಡ್ಬೇಕು. ಓಕೆ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಹೋಗಿ. ಪ್ರಿಯಾಂಕ ಅವರೇ, ಈಗ ನೀವು ಇಲ್ಲಿಂದ ಇನ್ಸ್ಟ್ರಕ್ಷನ್ ಕೊಡಿ. ನಿಮ್ಮ ಯಜಮಾನ್ರ ಹತ್ರ ಮಾಡ್ಬೇಕು. ಓಕೆ, ಆಟದ ಮನೆ ಪ್ಲೀಸ್. ಸೋಮಶೇಖರ್, ಯುವರ್ ಟೈಮ್ ಸ್ಟಾರ್ಟ್ಸ್ ನೌ. ಎಲ್ಲೆಲ್ಲಿದೆ ಹೇಳಿ. ಫಸ್ಟ್ ಕಾರ್ಡ್ ಆನೆ. ಆನೆ ಕೆಳಗಡೆ ಇದೆ. ಆನೆ ಹತ್ರ ಇದೆ. ಆನೆ ಅಲ್ಲಿ ಛತ್ರಿ ಆನೆ ಕೆಳಗಡೆ.
ಎಂಟ್ರಿ ಪಕ್ಕ. ಆನೆ ಎಲ್ಲಿದೆ? ಅಲ್ಲಿ ಅಲ್ಲಿ. ವೈಟ್ ಕಲರ್, ವೈಟ್ ಕಲರ್. ವೈಟ್ ಕಾರ್ಡ್, ವೈಟ್ ಕಾರ್ಡ್. ಅಮ್ಮ, ವೈಟ್ ವೈಟ್ ಕಲರ್. ದೊಡ್ಡದು. ಅದು 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 ಅಮ್ಮ, ಅಲ್ಲಿ, ಆನೆ ಗಣೇಶ ಹತ್ರ. ಪಕ್ಕ. ಗಣೇಶ ಮಾಮಿ ನೋಡಲ್ಲಿ. ಪಕ್ಕದಲ್ಲಿ ಈ ತರ ಬೋರ್ಡು ಚಿಕ್ಕದು ಅದಲ್ಲ. ಹುಟ್ಟಿ ನೀವ್ ಹೇಳ್ತಾ ಇರ್ಬೇಕು, ನೀವು ಸುಮ್ಮನೆ ಅದು, ನೋಡ್ತಾ ಅದು. ಇದ್ರೆ. ಅದು ಅದು ಎಲಿಫೆಂಟ್ ಹತ್ರ. ಅದಲ್ಲ. ಸೋಮಶೇಖರ್ ಆ ಒಂದು ಕಾರ್ಡ್ ತಗೊಳ್ಳಿ, ಅಲ್ಲಿ ರೆಡ್ ಮ್ಯಾಟ್ ಹತ್ರ ಇರೋದು ಅದನ್ನ ತೋರಿಸಿ, ಆ ತರದ್ದು ಅಂತ ತೋರಿಸಿ. ಹುಟ್ಟಿ ಈ ತರದ್ದು ಅಲ್ಲಿ, ಈ ತರದ್ದು ಎಲ್ಲ ಐತೆ ನೋಡಲ್ಲಿ. ಅಲ್ಲಿ 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 ಅದು ಪಕ್ಕ. ಪಕ್ಕದಮ್ಮ ಅದು ಅಲ್ಲಿ ಅಮ್ಮ. ನೋಡಿ ಈ ತರದ ಎತ್ಕೊಂಡ ಕಮಾನ್ 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 umbrella ಹತ್ರ ಇದೆ ನೋಡು, umbrella ಹತ್ರ. ಬನ್ನಿ, ಹಿಂದೆ ಬನ್ನಿ. umbrella ಹತ್ರ. ಅದು ತಗೊಂಡ. ನೆಕ್ಸ್ಟ್ ಮೊಮೆಂಟೋ. ಇಲ್ಲಿ ಇಲ್ಲಿ ಪುಡಿ ಇಲ್ಲಿ ಚಿನ್ನಿ ಪುಡಿ ಓಡು 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 ಇಲ್ಲಿ 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 ಎತ್ತು ಇದು ಅದೇ ಓಕೆ, ಈಗ ಪಿಕ್ಚರ್ ಪೋಸಲ್ ನ ಕಂಪ್ಲೀಟ್ ಮಾಡಿ. ಕಂಪ್ಲೀಟ್ ಆಯ್ತಾ? ಈಗ ಆ ಕಾರ್ಡ್ಗಳನ್ನ ಉಲ್ಟಾ ತಿರುಗಿಸಿ. ಶಬಾಷ್. ಓಕೆ, ಈಗ ಪೇಪರ್ಗಳನ್ನೆಲ್ಲ ತೆಗೀರಿ. ಏನೇನಿದೆ ಫೋಟೋ? ಲೂಸ್ ಮಾದ, ನಾನು ನನ್ನ ವೈಫು, ಮತ್ತೆ ಲೂಸ್ ಅದಷ್ಟು ಸೇರಿದ್ರೆ ಒಂದು ಸಾಂಗ್ ಆಗುತ್ತೆ. ನಿಮ್ ಫೋಟೋ, ನಿಮ್ ಹೆಂಡತಿ ಫೋಟೋ, ಲೂಸ್ ಮದ ಫೋಟೋ. ಅಪ್ಪ ಲೂಸ. ಅಮ್ಮ ಲೂಸ, ನಾನು ಲೂಸ, ನೀವು ಲೂಸ. ಕರೆಕ್ಟ್ ಆಗಿದೆ ಅಲ್ಲ? ಅಪ್ಪನ ಫೋಟೋ ನಿಮ್ದೇ ಹಾಕಿದೀವಿ. ಅಪ್ಪ ಲೂಸ, ಈ ಕಡೆ ಅಮ್ಮನ ಫೋಟೋ, ಅಮ್ಮ ಲೂಸ. ಅದು ಸರಿ ಅದು ಸರಿ ನಾನು ಲೂಸ, ನೀನು ಲೂಸ, ಹಾಟು ಲೂಸ. ಅದು ಸರಿ ಅದು ಸರಿ ಓಕೆ, ಶಬಾಷ್. ಸೂಪರ್ ಆಗಿ ಆಡಿದಿರಾ, ಫಾಸ್ಟ್ ಆಗಿ ಮಾಡಿದಿರಾ. ಆದ್ರೆ ಕೊನೆ ಸುತ್ತಿಗೆ ಕ್ವಾಲಿಫೈ ಆಗ್ತೀರಾ, ನೋಡೋಣ. ಓಕೆ, ಬನ್ನಿ. ಓಕೆ, ಪ್ರಕಾಶ್ ಶೋಭಾ, ಈ ಸುತ್ತಿನಲ್ಲಿ ಟೈಮಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ನೀವು ತುಂಬಾ ಫಾಸ್ಟ್ ಆಗಿ ಮಾಡಬೇಕು. ಓಕೆ ಓಕೆ, ಬನ್ನಿ. ಕಡೆಯ ಸುತ್ತು ನಿಮಗೆ ಚಾಲೆಂಜ್ ಇದೆ. ಓಕೆ, ಆಟದ ಮನೆ ಪ್ಲೇಸ್. ಪ್ರಕಾಶ್ ಸರ್, ಇವಾಗ ಗ್ರೀನ್ ಮ್ಯಾಟ್ ಬಂದು ನಿಂತ್ಕೊಳ್ಳಿ. ರೆಡಿ ಇದ್ದೀರಾ? ರೆಡಿ ಸರ್. ಓಕೆ, ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ರೆಡಿ ಬೇರ್ ಬಳಿ ಇದೆ ನೋಡಿ. ರೆಡಿ ಬೇರ್ ಮೇಲೆ ಟೆಡಿ ಬೇರ್. ಯಾವ ಸಿರಮ್ಮ? ರೆಡಿ ಬೇರ್ ಎಲ್ಲಿದೆ ನೋಡ್ರಿ ಫಸ್ಟ್. ರೆಡಿ ಬೇರ್. ಅಲ್ಲೇ ಕಾಣ್ತಾ ಇದೆಯಲ್ಲ, ಯಾವ ಸಿರಮ್ಮ ಅದು? ಲೆಫ್ಟ್ ಲೆಫ್ಟ್ ಸೈಡ್ ಮೊಮೆಂಟೋ ಪಕ್ಕ. ಅಲ್ಲಿ ಇಲ್ಲಿ 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 ಸಾರಿ 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 ಇಲ್ಲಿ ಮಗ್ಳು ಇಲ್ಲಿ ಇಲ್ಲಿ ಕಾರ್ಡ್ ತಗೊಂಡ್ ಬಾ ಮಗಳೇ. ಎತ್ಕ ಬಾ ಬೇಗ focus ಮಾಡು. ಬೇಗ ಬಾ. ನೆಕ್ಸ್ಟ್ ಅಣ್ಣ ಜಾರುಗಂಡೆಗಳಿ. ನೆಕ್ಸ್ಟ್ ಒನ್ ಅಲ್ಲಿ ಜಾರ್ಮಂಡೆ ಹತ್ರ ಎತ್ಕ ಶಬಾಷ್. ನೆಕ್ಸ್ಟ್ ಸುಮ್ನೆ ಇಟ್ಕೊಳ್ಳಿ. ಸಿಂಹ ನೋಡಿ. ಫಾಸ್ಟ್ ಬೇಗ 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 ಬಾ ಬೇಗ ಬಾ ಬೇಗ ಬಾ ಬೇಗ ಸರಿ ಸರಿ ಈಗ ನೆಕ್ಸ್ಟ್ ಕಾರ್ಡ್ಗಳನ್ನೆಲ್ಲ ಜೋಡ್ಸಿ. ಓಕೆ 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 ಸರಿ 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 ಕಾರ್ಡ್ಗಳನ್ನ ಜೋಡಿಸಿ ಬೇಗ. ಸರಿ 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 ಬೇಗ ಬೇಗ fast. ಸರ್ ಓಕೆ ಸರ್ ಆಯ್ತು ಸರ್. ಇವಾಗ ಫೋಟೋಗಳನ್ನ ಉಲ್ಟಾ ಮಾಡಿ. ಪೇಪರ್ಗಳನ್ನೆಲ್ಲ ತೆಗಿರಿ. ತೆಗ್ದಾಯ್ತು ಸರ್. ಏನಿದೆ ಅದು? ಸರ್ ಇಸ್ಪೀಟು ಏನಿದೆ? ಅದೊಂದು ಕನ್ನಡ ಹಾಡು. ಎಕ್ಕ ರಾಜರ ಅಡಿ ಒಳಗೆ ಕೈ ಒಳಗೆ. ಎಕ್ಕ ರಾಜ ಕೈ ಒಳಗೆ. ಟೈಮ್ ಸ್ಟಾಪ್. ಒಂದ್ ನಿಮಿಷ. ಏನ್ ಸಾಂಗ್ ಹೇಳಿ? ಸರ್ ಸಾರಿ ಸರ್ ಹೇಳಿ. ಅವರಿಗೆ ಸಾಂಗ್ ಬರಲ್ಲ, ನಾನು ಹೇಳ್ತಾ ಇದ್ದೀನಿ. ಸರಿ ಹೇಳಿ. ರಾಜರಾಣಿ. ಅಯ್ಯೋ ರಾಮನೇ. ಕೈ ಒಳಗೆ ಇಡೀ ಮಣ್ಣು ನಿನ್ನ ಬಾಯ್ ಒಳಗೆ. ಅವ್ರಿಗೆ ಹೇಳಿದ್ದ ಅದು ಇಡೀ ಮಣ್ಣು ಬಾಯೊಳಗೆ ಅಂತ. ಇಡೀ ಮಣ್ಣು ನಿನ್ನ ಬಾಯೊಳಗೆ ಅಂತ ಇದ್ರಲ್ರಿ. ನಾನು ಹೇಳೇ ಇಲ್ಲ, ಇವ್ರು ಹೇಳ್ತಾ ಇರೋದು. ಅಕ್ಕ ರಾಜ ರಾಣಿ ನನ್ನ ಕೈಯೊಳಗೆ, ಹಿಡಿ ಮಣ್ಣು ನಿನ್ನ ಬಾಯೊಳಗೆ. ಅಕ್ಕ ರಾಜ ರಾಣಿ ನನ್ನ ಕೈಯೊಳಗೆ, ಹಿಡಿ ಮಣ್ಣು ನಿನ್ನ ಬಾಯೊಳಗೆ. ಆಂಜನೇಯನ್ಗೆ ಜಯ ಅಂದು ಬಿಡಿ, ಆಂಜನೇಯನ್ಗೆ ಜಯ ಅಂದು ಬಿಡಿ, ದೇವ್ರವ್ನೇ ನೀ ಕಾರ್ಡು ಹೊಡಿ. ಚೆನ್ನಾಗಿ ಫುಟ್ಬಾಲ್ ಆಡ್ತೀರಾ ಸಾಂಗ್ ಹಾಕಿದ್ರೆ. ಮಂಡ್ಯ ಸ್ಟೈಲ್ ಅದು. ನಾವು ಮಂಡ್ಯದವ್ರ ಬಂದ್ರೆ ನಮಗ್ ಗೊತ್ತಿಲ್ವಾ ಮಂಡ್ಯ ಆಗ್ತಾ ಇಲ್ಲ. ಓಕೆ, ಸೂಪರ್ ಟೈಮಿಂಗ್ ಅಲ್ಲಿ ಮಾಡಿದಿರಾ. ಕಡೆಯ ಸುತ್ತಿ ಕ್ವಾಲಿಫೈ ಆಗ್ತೀರಾ, ನೋಡೋಣ. ಓಕೆ, ಬನ್ನಿ. ಓಕೆ, ವಿನೋದ್ ಅಂಡ್ ಅರ್ಚನಾ, ಈಗ ನಿಮಗೆ ಚಾನ್ಸ್ ಇದೆ ಟು ಕ್ವಾಲಿಫೈ. ಆದ್ರೆ ಎಷ್ಟು ಬೇಗ ನೀವು ಈ ರೌಂಡ್ ನಲ್ಲಿ ಪರ್ಫಾರ್ಮ್ ಮಾಡ್ತೀರಾ ಅದು ಬಹಳ ಇಂಪಾರ್ಟೆಂಟ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಆಲ್ ದ ವೆರಿ ಬೆಸ್ಟ್. ಓಕೆ, ನೀವು ಆಟದ ಮನೆಗೆ ಹೋಗಿ. ಓಕೆ, ಅರ್ಚನಾ ರೆಡಿ?
ರೆಡಿ. ಟೈಮಿಂಗ್ ತುಂಬಾ ಇಂಪಾರ್ಟೆಂಟ್. ಇದನ್ನ ತಾಗದೆ ಇಲ್ಲಿ ಲೆಟ್ರಿ ಯಾರು ಓದ್ಕೊಂಡು ಹೋಗಲ್ಲ. ಅದ್ರ ಮೇಲೆ ಕಣ್ಣು ಅಂತ. ಅಷ್ಟೊತ್ತಿಂದ ಅದನ್ನೇ ಹಿಡ್ಕೊಂಡಿದ್ದಾರೆ ಬಾಂಬ್ ಹಿಡ್ಕೊಂಡಾಗೆ. ಓಕೆ, ಆಟದ ಮನೆ ತೋರಿಸಿ. ವಿನೋದ್ ರೆಡಿ ಇದ್ದಾರಾ? ಓಕೆ ವಿನೋದ್, ಟೈಮ್ ಸ್ಟಾರ್ಟ್ಸ್ ನೌ. ಹೇಳು. ಫೀಡಿಂಗ್ ಬಾಟ್ಲು ಕೆಳಗಿದೆ. ಫೀಡಿಂಗ್ ಬಾಟ್ಲ್ ಎಲ್ಲಿದೆ? ಫೀಡಿಂಗ್ ಬಾಟ್ಲು ನೋಡಿ. ನಿಬಿ ಅಲ್ಲಿ ಅದು ತಗೊಂಬ ಮಗ್ನೆ. ಅದು ಫೀಡಿಂಗ್ ಬಾಟ್ಲ್ ಇದೆ, ತಗೊಂಬ ಅದನ್ನ. ಇದು ಇದು ಬಾಟ್ಲ್ ಅಲ್ರಿ, ಕಾರ್ಡ್. ಅದು ಫೀಡಿಂಗ್ ಬಾಟ್ಲ್ ಇದೆ ನೋಡಿ, ಆ ಕಲರ್ದು. ಅದಲ್ಲಮ್ಮ, ಅದು ತಗೊಂಬ. ಅದು ಪಕ್ಕದ್ದು ಫೀಡಿಂಗ್ ಬಾಟ್ಲ್ ಕೆಳಗಿರೋದಾ? ಅದು ಇದ್ದಪ್ಪ ಬಟರ್ಫ್ಲೈ ಕಾರ್ಡೇನಾ? ಕಲರ್ ನೋಡಪ್ಪ, ಅದು ಕೆಳಗಿರೋದು. ಸೆಕೆಂಡ್ ಒನ್ ಜಿರಾಫೆ ಕಾಲ್ಬಳಿ ಇದೆ. ಜಿರಾಫೆ ಕಾಲ್ಬಳಿ ಇದೆ. ಅಲ್ಲಿ ಜಿರಾಫೆ ಇದೆ ನೋಡಲಿ. ಇಲ್ಲಿರೋದು ಜಿರಾಫೆ ಅಲ್ಲಲ್ಲ. ಫಸ್ಟ್ ನಿಮ್ ಯಜಮಾನ್ರಿಗೆ ಹೇಳ್ರಿ. ಎದುರುಗಡೆ ಜಿರಾಫೆ. ಇಲ್ಲಿ ನೋಡು, ಇಲ್ಲಿ ಜಿರಾಫೆ. ನೀವು ಆ ದೊಡ್ಡ ಜಿರಾಫೆ ಹೊಂದಿದೆ ಅಲ್ಲಿ. ಬರೀ ನಂತರ ಹೇರ್ ಸ್ಟೈಲ್ ಇಟ್ಕೊಂಡ್ರೆ ಸಾಲ್ದು. ಬ್ಯಾಸ್ಕೆಟ್ ಬಾಲ್ ನೆಟ್ ತಗೊಂಬ. ಬ್ಯಾಸ್ಕೆಟ್ ಬಾಲ್ ನೆಟ್. ಫಾಸ್ಟ್ ಬ್ಯಾಸ್ಕೆಟ್ ಬಾಲ್ ಬಾಲ್ ಹತ್ರ, ದೊಡ್ಡದು ಬಾಲ್ ಹತ್ರ, ದೊಡ್ಡ ಬಾಲ್. ಅಲ್ಲಿ ತಗೊಂಬ. ಶಬಾಷ್. ಜೋಡಿಸಿ ಬೇಗ ಜೋಡಿಸಿ. ಈಗ ಜೋಡಿಸಿ. ನೀವು ಜೋಡಿಸಿ, ಬೇಗ ಜೋಡಿಸಿ. ಉಲ್ಟಾ ತಿರುಗಿಸಿ ಬೇಗ, ಅದ್ರಲ್ಲಿ ಏನೋ ಇದೆ. ಸರಿ, ಇವಾಗ ಅದ್ 4 ಸೇರಿ ಒಂದು ಸಾಂಗ್ ಆಗುತ್ತೆ. ಏನದು? ಕನ್ನಡ ಸಾಂಗ್. ಕನ್ನಡ ಸಾಂಗ್. ಬ್ರಹ್ಮ. ಸಂಜು ಮತ್ತು ಗೀತಾ ಸೇರಬೇಕು ಅಂತ, ಸರಿನಾ? ಹೇಳಿ ಮುಂದಕ್ಕೆ. ಮುಂದೆ ಗೊತ್ತಿಲ್ಲ ರೀ. ಸಂಜು ಮತ್ತು ಗೀತಾ ಹಾಡೇಳಿ. ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬ್ರಹ್ಮ ಬರೆದಾಯಿತು ಆ ಬ್ರಹ್ಮನು. ಕರೆಕ್ಟ್. ಒಂದಾದ್ರೂ ಲಿರಿಕ್ಸ್ ಕರೆಕ್ಟ್ ಆಗಿ ಹೇಳ್ತೀರಾ? ಟೈಮ್ ಸ್ಟಾಪ್. ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ. ಸಂಜು ಮತ್ತು ಗೀತಾ ಸೇರಬೇಕು ಅಂತ ಬರೆದಾಗಿದೆ ಇಂದು ಬ್ರಹ್ಮನು. ಸೂಪರ್ ಆಗಿ ಆಡಿ ಕ್ವಾಲಿಫೈ ಆಗ್ತೀರಾ ನೋಡೋಣ ಇನ್ನು ಸ್ವಲ್ಪ ಹೊತ್ತಲೇ. ಓಕೆ, ಎಲ್ಲರೂ ಎಂಜಾಯ್ ಮಾಡಿದ್ರ? ಈಗ 2ನೇ ಸುತ್ತಿನಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಅನ್ನ ಕನ್ಸಿಡರ್ ಮಾಡಿ ಹೋಗ್ತಾರೆ ಅಂತ ಈಗ ನಾನು ಹೇಳ್ತೀನಿ. ಓಕೆ, ಸೊ ಈಗ ಟೋಕನ್ ನಂಬರ್ 1. ಓಕೆ, ನೀವು 2ನೇ ಸುತ್ತಿನಲ್ಲಿ ತಗೊಂಡಂತಹ ಸಮಯ 5 ನಿಮಿಷ 40 ಸೆಕೆಂಡ್. ತಾವು ಸಿಕ್ಕಾಪಟ್ಟೆ ಫಾಸ್ಟ್ ಆಗಿ ಮಾಡಿದ್ರಿ. ನೀವು 2ನೇ ಸುತ್ತಿನಲ್ಲಿ ತಗೊಂಡಿರುವಂತಹ ಸಮಯ 3 ನಿಮಿಷ 24 ಸೆಕೆಂಡ್. ಶಬಾಷ್. ಈಗ ಮಂಡ್ಯದ ಗಂಡು 2ನೇ ಸುತ್ತಿನಲ್ಲಿ ನೀವು ತಗೊಂಡಿರುವಂತಹ ಸಮಯ 1 ನಿಮಿಷ 54 ಸೆಕೆಂಡ್. ಓಕೆ, ಈಗ ನೀವು 2ನೇ ಸುತ್ತಿನಲ್ಲಿ ವಿನೋದ್ ಅಂಡ್ ಅರ್ಚನಾ ನೀವು ತಗೊಂಡಂತಹ ಸಮಯ, ನೀವು ತುಂಬಾ ಫಾಸ್ಟ್ ಮಾಡಿದಿರಾ. ಆದ್ರೆ ನಿಮ್ಮಿಬ್ಬರಲ್ಲಿ ಇರೋದು ಕೇವಲ 6 ಸೆಕೆಂಡ್ಗಳ ಅಂತರ. ಅವ್ರಿಗಿಂತ ಕಮ್ಮಿ ತಗೊಂಡಿದ್ರೆ ನೀವು ಮುಂದಕ್ಕೆ ಹೋಗ್ತೀರಾ, ಇಲ್ಲಾಂದ್ರೆ ಮಂಡ್ಯದವರು ಕಡೆಯ ಸುತ್ತು ಅದೃಷ್ಟ ಅಥವಾ ನಿಮಿಷ್ಟ ಆಡ್ತೀರಾ. 2ನೇ ಸುತ್ತಿನಲ್ಲಿ ವಿನೋದ್ ನೀವು ತಗೊಂಡಿರುವಂತಹ ಸಮಯ 1 ನಿಮಿಷ 60 ಸೆಕೆಂಡ್ಗಳು. 2 ಮಿನಿಟ್ಸ್ ತಗೊಂಡಿದ್ದೀರಾ. ಈಗ ಕಡೆಯ ಸುತ್ತಿನಲ್ಲಿ ತಾನ್ಯಶ್ರೀಗೋಸ್ಕರ ಪ್ರಕಾಶ್ ಅಂಡ್ ಶೋಭಾ ನೀವು ಆಡೋದಕ್ಕೆ ರೆಡಿ ಇದ್ದೀರಾ? 5,000ದಿಂದ 50,000 ರೂಪಾಯಿ ನಿಮ್ಮ ಮಗಳ ಒಂದು ಎಜುಕೇಶನ್ ಫಂಡ್ಗೆ ನೀವು ಗೆಲ್ಲುವಂತ ಸಾಧ್ಯತೆ ಇದೆ. ಸೊ ಕಡೆಯ ಸುತ್ತು ಆಡೋಣ, ಅದೃಷ್ಟ ಅಥವಾ ನಿಮಿಷ್ಟ. ಓಕೆ, ಪ್ರಕಾಶ್ ಅಂಡ್ ಶೋಭಾ, ಈಗ ನೀವು ತಾನಿಶ್ರೀಗೋಸ್ಕರ ಅದೃಷ್ಟ ಅಥವಾ ನಿಮಿಷ್ಟ ಆಡ್ತಾ ಇದ್ದೀರಾ. ನಿಮಗೆ ಗೊತ್ತಿರೋ ಹಾಗೆ 1 ರಿಂದ 7 ನಂಬರ್ ಇಲ್ಲಿದೆ. ಪ್ರತಿಯೊಂದು ನಂಬರ್ ಹಿಂದೆ ಒಂದು ಮೊತ್ತ ಇರುತ್ತೆ. ಓಕೆ, ಯಾವ್ಯಾವ ಮೊತ್ತ ಯಾವ್ಯಾವ ಡಿನಾಮಿನೇಷನ್ ಅಂತ ನಿಮಗೆ ತೋರಿಸ್ಬಿಡ್ತೀನಿ. 5,000, 10, 15, 20, 25, 35,000, 50,000. ಓಕೆ, ಈ ಅಮೌಂಟ್ ಒಂದೊಂದು ನಂಬರ್ ಹಿಂದೆ ಇರುತ್ತೆ. ಓಕೆ, ನಾನು ನಿಮಗೆ ಕೊಡೋದು 3 ಚಾನ್ಸು. ಕಡೆಯಲ್ಲಿ ನೀವು ಕ್ವಿಟ್ ಮಾಡ್ತೀರಾ ಅಥವಾ 3ನೇ ಚಾನ್ಸ್ ತಗೋತೀರಾ ಅನ್ನೋದು ನೀವು ಡಿಸೈಡ್ ಮಾಡಿದ್ರೆ, ಲಾಸ್ಟ್ ಅಲ್ಲಿ ಯಾವ ಅಮೌಂಟ್ ಬರುತ್ತೆ ಅದನ್ನ ಮಾತ್ರ ನೀವು ತಗೊಂಡು ಹೋಗ್ಬೋದು. ಸೊ ಮಿನಿಮಮ್ 5,000, ಮ್ಯಾಕ್ಸಿಮಮ್ 50,000 ಗೆಲ್ಬಹುದು. ಓಕೆ, ಈಗ ಈ ಹುಂಡಿಯನ್ನು ಹೊಡೆಯೋದಕ್ಕೆ ಒಂದು ಆಯುಧ ಕೊಡ್ತೀನಿ.
ಅದೇ ಈ ಗದೆ. ಓಕೆ. ಮೊದಲನೇ ಚಾನ್ಸ್ ಯಾರು ತಗೋತೀರಾ? ನಾನು ನನ್ನ ಮಗಳು. ನೀವು ನಿಮ್ಮ ಮಗಳು. ಯಾವ ನಂಬರು? 7. 7. ಓಕೆ, 7 ಅಂತ ಹೇಳ್ತಾ ಇದ್ದೀರಾ. ಮೊದಲನೇ ಚಾನ್ಸ್ 35,000. ಮೊದಲನೇ ಚಾನ್ಸ್ ಅಲ್ಲೇ 35,000 ರೂಪಾಯಿ ಗಳಿಸಿದಿರಾ. ಇನ್ನ 2 ಚಾನ್ಸ್ ಇದೆ. ಸಾಕು ಸರ್ ನನಗೆ. 35,000 ರೂಪಾಯಿ ಗಳಿಸಿದಿರಾ. ಇನ್ನ 2 ಚಾನ್ಸ್ ಇದೆ. 50,000 ಕೂಡ ಗಳಿಸಬಹುದು. ಇಲ್ಲ ಸರ್, ಬೇಡಿ. ಸಾಕಾ? ಓಕೆ ಶೋರ್. ಸೊ ಮೊದಲನೇ ಚಾನ್ಸಿನಲ್ಲೇ 35,000 ಗಳಿಸಿದಿರಾ. ಕಂಗ್ರಾಚುಲೇಷನ್ಸ್. ನಿನ್ ಲಕ್ಕಿ ನಂಬರ್ ಯಾವ್ದು ಚಿನಿ? ಯಾವ್ದು ನಿನ್ ಲಕ್ಕಿ ನಂಬರ್? 6 6 ಅಲ್ಲಿ ಏನಿದೆ ನೋಡೋಣ. 35,000 ತಗೊಂಡು ಆಟ ಕ್ವಿಟ್ ಮಾಡಿದ್ರೆ ನಿಮ್ ಮಗಳು 6 ಅಂತ ಹೇಳಿದಾಳೆ. ಓಕೆ. ಮಗಳೇ. ಓಕೆ, ಕಂಗ್ರಾಚುಲೇಷನ್ಸ್. ಯು ಹ್ಯಾವ್ ವನ್ 35,000 rupees. ಚಾಕ್ಲೇಟ್ ಜಂಕ್ಷನ್ ಇಂದ ನಿನಗೆ ಚಾಕ್ಲೇಟ್ಸ್, ನನಗೆ ಒಂದು ಪಪ್ಪಿ ಪ್ಲೀಸ್. ಹುಟ್ಟಿದಾಗ್ಲಿಂದ 6 ವರ್ಷದ ಮಕ್ಕಳನ್ನ ಸೂಪರ್ ಮಾಡುವಂತ ಒಂದು ಪ್ರೋಗ್ರಾಮ್ ಫ್ರಮ್ ಸೂಪರ್ ಕಿಡ್ಸ್ ಸೆಂಟರ್ಗೆ ಹೋಗಿ ಅಲ್ಲಿ ನಿಮಗೆ ಈ ಪ್ರೋಗ್ರಾಮಿನ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೇಳ್ತಾರೆ. ನಿಮ್ಮ ಮಗುಗೆ ತುಂಬಾ 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 ಹೆಲ್ಪ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಕಂಗ್ರಾಚುಲೇಷನ್ಸ್. ಇಟ್ಕೊಳ್ಳಿ. ಕಾನ್ಯಶ್ರೀಗೋಸ್ಕರ ನಮ್ಮ ಮಂಡ್ಯದ ದಂಪತಿಗಳು 35,000 ರೂಪಾಯಿಗಳನ್ನ ಗೆದ್ದಿದ್ದಾರೆ. ಅವರಿಗೆ ಕಂಗ್ರಾಚ್ ಹೇಳ್ತಾ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಮತ್ತೆ ಛೋಟಾ ಚಾಂಪಿಯನ್ಸ್ಗೊಂದಿಗೆ ನಿಮ್ಮ ಹತ್ರ ಬಂದು ನಾನು ಖುಷಿಯಾಗಿರ್ತೀನಿ. ಈಗ ಸದ್ಯಕ್ಕೆ ಟಾಟಾ ಬಾಬಾಯ್ ಅಂತ ಹೇಳ್ತಾ ಇದ್ದೀನಿ. ಮರಿಬೇಡಿ, ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ. ಜ್ಞಾಪಕ ಶಕ್ತಿ ಹೆಚ್ಚಿಸಲು ಆಯುರ್ವೇದ್ ಮೊಮೆಂಟೋ ಅರ್ಪಿಸುವ ಛೋಟಾ ಚಾಂಪಿಯನ್. ಚಿಕ್ಕವ್ರ ಮಸ್ತಿ, ದೊಡ್ಡವ್ರ ಕುಸ್ತಿ, ಪವರ್ಡ್ ಬೈ ಮಂಕಿ 555 ಪ್ರೀಮಿಯಂ. ಓಕೆ, ಟೇಕ್ ಕೇರ್, ಬಾಯ್. ಶಾಬಾಷ್. ಅವ್ರು ಹಿಂಗಂತ ಇದ್ದಾರೆ. ಮೋಸ ಇದು. ಅವ್ರು ಹಿಂಗಂತ ಇದ್ದಾರೆ ಈಗ.